ನಮಸ್ಕಾರ ವೀಕ್ಷಕರೇ, ಉದಂತ ನ್ಯೂಸ್ಗೆ ಸ್ವಾಗತ. ನಾನು ಪ್ರವೀಣ್. ವೀಕ್ಷಕರೇ, ಇವತ್ತಿನ ಅಫ್ಜಲ್ಪುರ ತಾಲೂಕಿನ ರಾಜಕೀಯ ಕುರಿತು ಕಾಂಗ್ರೆಸ್ ಹಿರಿಯ ಮುಖಂಡರಾದ ಮಕ್ಬೂಲ್ ಪಟೇಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಸರ್. ನಮಸ್ತೆ ಸರ್. ನಮಸ್ಕಾರ. ಇವತ್ತಿನ ಚರ್ಚಾಗೋಷ್ಠಿಯಲ್ಲಿ ಕಲಬುರಗಿ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಚರ್ಚಾಗೋಷ್ಠಿ. ಈ ಚರ್ಚಾಗೋಷ್ಠಿಯಲ್ಲಿ ಈ ಅಫ್ಜಲ್ಪುರ ತಾಲೂಕಿನ ಬಹುಮತ ಅನ್ನೋದು ಬಿಜೆಪಿಗೆ ಬಂತು ಮತ್ತು ಕಾಂಗ್ರೆಸ್ ಬರಲಿಲ್ಲ. ಇಲ್ಲಿ ಏನಾಯ್ತು ಅಂತಂದ್ರೆ ಹಾಲಿ ಮತ್ತು ಮಾಜಿ ಶಾಸಕರು ಒಂದಾಗಿದ್ರು, ಮತ್ತೆ ನಿತಿನ್ ಗುತ್ತೇದಾರ್ ಒಂದ್ ಸೈಡ್ ಆಗಿದ್ರು. ಆದ್ರೂ ಕೂಡ ಬಿಜೆಪಿ ಲೀಡ್ ಬಂತು. ಯಾಕೆ ಸರ್? ಅಫ್ಜಲ್ಪುರ ತಾಲೂಕಿನ ಪರಿಸ್ಥಿತಿ ಹೇಳ್ಬೇಕಾದ್ರೆ ತಾವು ಹೇಳಿದಾಗೆ ಇಬ್ರು ಮಾಜಿ ಶಾಸಕರು ಒಂದಾದ್ಮೇಲೆ ಅವರು ಕೂಡ ಚುನಾವಣೆಯಲ್ಲಿ ಭಾಷಣದಲ್ಲಿ ಪ್ರತಿಕ್ರಿಯೆ ಮಾಡಿದ್ರು. ಏನಂದ್ರೆ ನಾವಿಬ್ರು ಸುಮಾರು 40 ವರ್ಷದಿಂದ ಒಬ್ರಿಗೊಬ್ರು ನಾವು ವಿರೋಧಿಗಳಾಗಿ ಕೆಲಸ ಮಾಡ್ತಿದ್ದೆವು. ಆದ್ರೆ ಈ ಚುನಾವಣೆಯಲ್ಲಿ ನಾವಿಬ್ರು ಒಂದಾಗಿದ್ದೇವೆ ಅಂತಂದ್ರೆ ನಮ್ಮ ವಿರುದ್ಧ ಇರ್ತಕ್ಕಂತ ಯಾವುದೇ ಪಕ್ಷ ಇರ್ಲಿ ಅದು ಧೂಳಿಪಟ ಆಗ್ತದ. ನಾವು ಏನನ್ನ ಯಾವ ಪಕ್ಷಕ್ಕೆ ನಾವು ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಅದನ್ನ ನಾವು ಖಂಡಿತವಾಗಿ ನಾವು ಗೆದ್ದಿದ್ದೀವಿ ಅಂತಕ್ಕಂತ ಮಾತು ಹೇಳಿದ್ದು ತಾವು ಕೂಡ ಕೇಳಿದ್ದೀವಿ. ಈ ಚುನಾವಣೆಯ ಒಂದು ರಿಸಲ್ಟ್ ನೋಡಿದ ಮೇಲೆ ಮತ್ತೆ ಏನಪ್ಪಾ ಅಂದ್ರೆ ಅಫ್ಜಲ್ಪುರ ತಾಲೂಕಿನಲ್ಲಿ ಬಿಜೆಪಿ ಪಕ್ಷವು ಸುಮಾರು 22,000 ಮತಗಳಿಂದ 22,000 ಮತಗಳಿಂದ ನಮಗೆ ಸೋಲಾಯಿತು. ಮೂಲವಾಗಿ ಇದಕ್ಕೆ ಏನು ಕಾರಣ ಅಂತಂದ್ರೆ ಅಫ್ಜಲ್ಪುರ ತಾಲೂಕಿನಲ್ಲಿ ಪಕ್ಷದ ಸಂಘಟನೆಗಳು ಇಲ್ಲ. ಬರೀ ಚುನಾವಣೆಯಲ್ಲಿ ಸಮೀಪ ಬಂದ ಹಾಗೆ ನಾವು ಈ ಪಾರ್ಟಿ, ನಾವು ಆ ಪಾರ್ಟಿ, ನಮ್ದು ಈ ಗುಂಪ, ನಮ್ದು ಆ ಗುಂಪ, ಈ ಗುಂಪುಗಾರಿಕೆನೆ ಮಾಡಿಕೊಂಡು ಚುನಾವಣೆಯಲ್ಲಿ ಬಂದ್ರೆ ನಮ್ಗೆ ಚುನಾವಣೆಯಲ್ಲಿ ಜಯ ಆಗಲ್ಲ ಅಂತಕ್ಕಂಥ ಮಾತು ಈ ಚುನಾವಣೆ ರಿಸಲ್ಟ್ ನೋಡಿದ್ಮೇಲೆ ನಮ್ಗೆ ಅರ್ಥ ಆಗ್ತಾ ಇದೆ. ಯಾಕಂದ್ರೆ 2019 ಚುನಾವಣೆಯಲ್ಲಿ ನಾವು ನೋಡಿದ್ದೇವೆ. ಆ ಚುನಾವಣೆ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಭ್ಯರ್ಥಿಗಳಾಗಿದ್ರು. ನಮ್ಮ ಮುಂದೆ ಬಂದಾಗ ಅವರಿಗೂ ಕೂಡ 37,000 ಅಧಿಕ ಮತಗಳು ನಮ್ಮ ತಾಲೂಕಿನಲ್ಲಿ ಬಿಜೆಪಿಗೆ ಹೆಚ್ಚಿನ ಮತಗಳನ್ನು ಕೊಟ್ಟರು. ಯಾಕೆ ಸರ್ ಖರ್ಗೆ ಸಾಹೇಬ್ರೆ ವರ್ಕ್ ಮಾಡಿಲ್ವಾ ಅಥವಾ ಅಭಿವೃದ್ಧಿ ಪರ ಕೆಲಸ ಮಾಡಿಲ್ವಾ? ಯಾಕೆ ಅವ್ರನ್ನ ಅಪೋಸ್ ಮಾಡ ಅಂದ್ರೆ ಅಫ್ಜಲ್ಪುರ ತಾಲೂಕಿಗೆ ಅವ್ರ ಕೊಡುಗೆ ಇಲ್ವಾ? ತಾವು ಹೇಳಿದಾಗೆ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಏನು ಕೆಲಸ ಮಾಡಿದ್ದಾರೆ ಅದನ್ನು ತಾವು ನೋಡಿದ್ರೆ ಯಾರು ಕೂಡ ರಾಜಕೀಯ ಮುಖಂಡರು, ನಾಯಕರು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡಿಲ್ಲ. ಅಷ್ಟೊಂದು ರೀತಿಯಾಗಿ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಉದಾಹರಣೆಯಾಗಿ ಹೈಕೋರ್ಟ್ ಮಾಡಿದ್ರು, ಆಮೇಲೆ ತಾವು ಅವರು ಹೋಮ್ ಮಿನಿಸ್ಟರ್ ಇದ್ದಾಗ ಟ್ರೈನಿಂಗ್ ಸೆಂಟರ್ ಮಾಡಿದ್ರು, ಆಮೇಲೆ ಲೇಬರ್ ಮಿನಿಸ್ಟರ್ ಇದ್ದಾಗ ಅದು ESI ಹಾಸ್ಪಿಟಲ್ ಮಾಡಿದ್ರು, ಆಮೇಲೆ ಹೈಕೋರ್ಟ್ ಮಾಡಿದ್ರು. ರೈಲ್ವೆ ಯಾವಾಗಲೂ ರೈಲ್ವೆ ತೊಂದರೆ ಇತ್ತು, ರೈಲ್ವೆ ಹೆಚ್ಚಿನ ಪ್ರಮಾಣದಲ್ಲಿ ರೈಲ್ವೆ ಮಾಡಿದ್ರು. ನಮ್ಮ ಅಫ್ಜಲ್ಪುರ್ಗೆ ಬರಬೇಕಾದ್ರೆ ಮೇಲ್ಸೇತುವೆ ಮಾಡಿದ್ರು. ಇದನ್ನೆಲ್ಲ ನೋಡಿದ್ರೆ ಅವರು ಮುಂದೆ ಇರ್ತಕ್ಕಂಥ ಏನು ಅಭ್ಯರ್ಥಿಯಾಗಿದ್ದು ಡಾಕ್ಟರ್ ಯಾರು ನಮ್ಮ ಜಾಧವ್ ಅವರು ಕಾಂಗ್ರೆಸ್ನಲ್ಲೇ ಇದ್ದು ಬಿಜೆಪಿ ಪಕ್ಷ ಸೇರಿದ ಮೇಲೆ ಅವರು ಯಾವುದೇ ತರದ ಕೆಲಸ ಅವ್ರು ಮಾಡಿರ್ಲಿಲ್ಲ. ಸರ್, ಇಷ್ಟೆಲ್ಲಾ ವರ್ಕ್ ಮಾಡಿದಾರ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ತಾಲೂಕಿನಲ್ಲಿ ಅಂದ್ರೆ ಜನರಲ್ ಮುಟ್ಟಿಸುವಂತ ಕೆಲಸ ಕಡಿಮೆ ಮಾಡ್ತಾ ಇದಾರೆ ಇವರು. ಅಂದ್ರೆ ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳನ್ನ ಇಂಥ ವರ್ಕ್ ಇವರೆಲ್ಲ ಮಾಡ್ತಾ ಇದಾರೆ, ಇದು ಅಭಿವೃದ್ಧಿ ಪರ ವ್ಯಕ್ತಿ ಅದಾರ ಅಂತ ಏನಾದ್ರು ತೋರಿಸ್ಕೊಳ್ಳುವಲ್ಲಿ ಇವರು ಒತ್ತಡ ಕಡಿಮೆ ಏನಾದ್ರು ಇದೆಯಾ ಸರ್? ಒತ್ತಡ ಕಡಿಮೆ ಇದೆ. ಇದಕ್ಕೆ ಏನು ಒತ್ತಡ ಕಡಿಮೆ ಇದೆ ಅಂದ್ರೆ ತಾಲೂಕಿನಲ್ಲಿ ಪಕ್ಷದ ಸಂಘಟನೆ ಇಲ್ಲ. ಮೂಲವಾಗಿ ನಾವು ಪಕ್ಷದ ಸಂಘಟನೆ ಇದ್ದ ಮೇಲೆ ನಾವು ಪ್ರತಿ ಒಂದು ಹಳ್ಳಿಯಲ್ಲಿ ಪ್ರತಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನು ಗುರುತಿಸಿ ಅವರಿಗೆ ಒಂದು ಬೂತ್ ಮಟ್ಟದ ಸದಸ್ಯರನ್ನಾಗಿ ನಾವು ಮಾಡಿದ್ರೆ ಅವರು ತಮ್ಮ ಬೂತಿನಲ್ಲಿ ಸರಿಯಾಗಿ ಏನಪ್ಪಾ ಅಂದ್ರೆ ಪಕ್ಷದ ಪರವಾಗಿ ಅವರು ಕೆಲಸ ಮಾಡ್ತಕ್ಕಂಥದ್ದು ಅವ್ರ ಬಗ್ಗೆ ಒಂದು ಉದ್ದೇಶ ಇರ್ತಿತ್ತು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಮುಖಂಡರು ಬರೇ ಒಂದು ಗುಂಪುಗಾರಿಕೆಯಿಂದ ಅವರು ಈ ಗುಂಪ, ಅವರು ಆ ಗುಂಪ, ಗುಂಪುಗಾರಿಕೆ ರಾಜಕೀಯನೇ ಮಾಡ್ತಾ ಇದ್ದಾರೆ. ಇದಕ್ಕೇನು ಕಾರಣ ಅಂತಂದ್ರೆ ಬರೇ ಗುಂಪುಗಾರಿಕೆ ರಾಜಕೀಯ ಮಾಡಿ ಒಳ್ಳೆಯ ಕಾರ್ಯಕರ್ತರನ್ನು ಅವರು ಇದರಲ್ಲಿ ಏನಪ್ಪಾ ಅಂದ್ರೆ ಹೊಂದಿಸ್ಕೊಂಡು ಹೋಗ್ತಾ ಇಲ್ಲ. ಹೊಂದಾಣಿಕೆನೇ ಇಲ್ಲ. ಉದಾಹರಣೆಗಾಗಿ ನನ್ನಂತ ಒಬ್ಬ
ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನಿದ್ದೀನಿ. ಸುಮಾರು ನಾನು ಎಂದು ಹುಟ್ಟಿದೆ ಅಂತ ಹಿಡಿದು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ. ಹೋದ ಅಸೆಂಬ್ಲಿ ಚುನಾವಣೆಯಲ್ಲಿ ಮಾತ್ರ ನಾವು ನಿತಿನ್ ಗುತ್ತೇದಾರ್ ಪರವಾಗಿ ಕೆಲಸ ಮಾಡೋದು ಯಾಕೆ ಮಾಡಿದೀವಿ ಅಂತಂದ್ರೆ, ಅವರು ಈ ರೀತಿಯಾಗಿ ಈ ಪಕ್ಷದ ಏನು ಧ್ಯೇಯಧೋರಣೆಗಳ ಮೇಲೆ ಅವ್ರು ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಅವ್ರು ಸುಮಾರು ಸಲ ಅವ್ರಿಗೆ ಹೇಳಿದ್ರು ಕೂಡ ನಮ್ಮ ಮಾತಿಗೆ ಅವ್ರ ಬೆಲೆ ಕೊಡ್ಲಾರ್ದ ಕಾರಣ ನಾವು ನಿತಿನ್ ಗುತ್ತೇದಾರ್ ಪರವಾಗಿ ಕೆಲಸ ಮಾಡಬೇಕಾಯಿತು. ಆದರೆ ನಾವು ಸುಮಾರು ಅಲ್ಪ ಮತಗಳಿಂದ ಮಾತ್ರ ನಾವು ಸೋಲಿದ್ದೆವು. ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅನ್ನ ಪರವಾಗಿ ನಾವು ಏನಪ್ಪಾ ಅಂತಂದ್ರೆ ಇಷ್ಟು ಕೆಲಸ ಮಾಡಿ 52,000 ಓಟ್ಗಳನ್ನು ನಾವು ಪಡೆದಿದ್ದೇವೆ. ಇದೇನು ಸಾಮಾನ್ಯ ಮಾತಲ್ಲ. 15 ದಿವಸದಲ್ಲಿ ಪಕ್ಷದ ಒಂದು ಚಿಹ್ನ ಏನಪ್ಪಾ ಅಂದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ಗುರುತಿಸಿ ಆ ಒಂದು ಕ್ಯಾಂಡಿಡೇಟ್ ಪರವಾಗಿ ನಾವು ಮತದಾನ ಮಾಡಬೇಕಾದ್ರೆ ಬಹಳ ಕಷ್ಟದ ಕೆಲಸ ಇದ್ದರೂ ಕೂಡ ನಾವು ಅವನಿಗೆ 52,000 ಮತಗಳನ್ನು ಕೊಟ್ಟು ನಾವು ಅಲ್ಪ ಮತಗಳಿಂದ ನಾವು ಪರಾಭವಗೊಂಡಿವಿ. ಸರ್, ಇನ್ನೊಂದು ನಿತಿನ್ ಗುತ್ತೇದಾರ್ ಅವರು ಪಕ್ಷೇತರ ಅಭ್ಯರ್ಥಿ ಆದ್ರು. ಆದ್ರೆ ವಿಧಾನಸಭೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಫೈಟ್ ಮಾಡಿದ್ರು. ಈಗ ಲೋಕಸಭಾ ಚುನಾವಣೆ ನೋಡಿದ್ರೆ ಏನ್ ಮಾಡಿದ್ರು ಅಂತಂದ್ರೆ ಬಿಜೆಪಿಗೆ ಸಪೋರ್ಟ್ ಮಾಡಕ್ ನೋಡಿದ್ರು. ಏನಾದ್ರು ಅವ್ರ ಜೊತೆ ನೀವು ಸಪೋರ್ಟ್ ಮಾಡ್ಬೇಕಂತ ಏನಾದ್ರು ಅನ್ಸ್ಲಿಲ್ವಾ ಅಥವಾ ನಿಮ್ಗೆ ಕರೀಲಿಲ್ವಾ? ಯಾಕೆ ನೀವು ಬಿಜೆಪಿಗೆ ಜೊತೆ ಹೋಗ್ಲಿಲ್ಲ ಸರ್? ನಾವು ಬಿಜೆಪಿಗೆ ಯಾಕೆ ಹೋಗಿಲ್ಲ ಅಂತಂದ್ರೆ ಅದಕ್ಕೊಂದು ಕಾರಣ ಇದೆ. ನಾವು ಜಾತ್ಯವಾದಿ ಇರ್ತಕ್ಕಂಥ ಬಿಜೆಪಿ ಪಕ್ಷಕ್ಕೆ ಹೋಗಬಾರ್ದು ಅಂತಕ್ಕಂಥ ಒಂದೇ ಉದ್ದೇಶ ನಮ್ಮಲ್ಲಿ. ಜಾತಿವಾದಿ ಇರ್ತಕ್ಕಂಥ ಬಿಜೆಪಿ ಅಭಿಪ್ರಾಯ. ಅದಕ್ಕೆ ನಾವು ಏನಪ್ಪಾ ಅಂದ್ರೆ ಬಿಜೆಪಿ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡಿರ್ಲಿಲ್ಲ. ಅವ್ರಿಗೆ ಹೇಳಿದ್ವಿ ನಾವು, ನೀನು ಹೋಗ್ಬೇಡಪ್ಪ, ನೀವು ಕಾಂಗ್ರೆಸ್ ಅಲ್ಲಿ ಇರಿ ಅಂತಂದ್ರೆ ಕಾಂಗ್ರೆಸ್ ಅವರು ಅವರನ್ನು ಗುರುತಿಸಿ ಇವರು ಅಪೋಸ್ ಮಾಡಿದ ಕಾರಣ ಅವ್ರಿಗೆ ಪಕ್ಷದಲ್ಲಿ ತಗೊಳ್ಳಿಕ್ಕೆ ಆಗಲಿಲ್ಲ. ಅದಕ್ಕೆ ಅವರು ಬಿಜೆಪಿ ಸೇರಿದ್ರು. ಆದ್ರೆ ನಮಗ ಆ ಪಕ್ಷದಲ್ಲಿ ಹೋಗ್ಲಿಕ್ಕೆ ಮನಸ್ಸಾಗಿಲ್ಲ. ಅದಕ್ಕೆ ನಾವು ಮತ್ತೆ ಕಾಂಗ್ರೆಸ್ ಪರವಾಗಿ ನಾವು ಕೆಲಸ ಮಾಡಿದ್ದೆವು. ಈ ಒಂದು ಚುನಾವಣೆಯಲ್ಲಿ ನೀವು ಹೇಳಿದಾಗೆ ಈ ಒಂದು 2024ನೇ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಇಲ್ಲಿ ಸಾಕಷ್ಟು ರೀತಿಯಿಂದ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ನಾವು ಪ್ರಚಾರ ಮಾಡಿದ್ದೆವು. ಅದರಲ್ಲಿ ಏನು ಇತ್ತು ಗುಂಪುಗಾರಿಕೆ ಅಂತಂದ್ರೆ, ಬರೀ ದಲಿತರು ಮತ್ತು OBC ಜನ ಮಾತ್ರ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದಾರೆ ಅಂತಕ್ಕಂಥ ಮಾತು ನಮ್ಗೆ ಗೊತ್ತಾಗ್ತಿತ್ತು. ಇದರ ಅರ್ಥ ಏನು ಅಂತಂದ್ರೆ, ವಿಧಾನಸಭಾ ಚುನಾವಣೆಯಲ್ಲಿ ಈ ರೀತಿ ಆಗಲ್ಲ ಸರ್. ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಅಂದ್ರೆ ಬಹುಮತ ಕೊಟ್ಟು ಇವತ್ತು MY ಪಾಟೀಲ್ರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆದವರು ಇದೆ ಅಂತ ಹೇಳ್ತಾ ಇದ್ರು ಸ್ಪಷ್ಟವಾಗಿ. ಖಂಡಿತವಾಗಿ ಅದೇ ಒಂದು ಕಾರಣದಿಂದ ನಾವು ಇವತ್ತಿನ ದಿವಸ ಮತ್ತೇನಪ್ಪಾ ಅಂದ್ರೆ 22,000 ಮತಗಳನ್ನು ಬಿಜೆಪಿ ಪಕ್ಷದವರು ಅಧಿಕ ಮತಗಳನ್ನು ಪಡೆದಿದ್ದ ಕಾರಣ ಏನಂತಂದ್ರೆ, ಇಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟು ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟು OBC ಇದ್ದ ಕಾರಣ ಅವರಿಗೆ ಜನ ಮತ ಕೊಡ್ಲಿಕ್ಕೆ ಅವರು ಮನಸ್ಸಾಗಿಲ್ಲ. ಇದು ಒಂದೇ ಕಾರಣ, ಬೇರೆ ಯಾವುದೇ ಕಾರಣ ಇಲ್ಲ ಅಂತಕ್ಕಂಥ ಮಾತು ನನಗೆ ಗುರ್ತಾಗ್ತಾ ಇದೆ. ಈಗ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯ್ತು ಅಂತಂದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಂದ್ಬಿಟ್ಟು ಏನೋ ಡಿವೈಡೇಷನ್ ಆಗಿತ್ತು ಅನ್ನೋ ಮಾತುಗಳು ನಾವು ಕೇಳಿದ್ವಿ. ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಫಜಲ್ಪುರಕ್ಕೆ ಒಂದು ಸಭೆ ಮಾಡ್ತಾರ. ಆ ಸಭೆಯಲ್ಲಿ ಏನ್ ಹೇಳ್ತಾರ ಅಂತಂದ್ರೆ, ಇದು MY ಪಾಟೀಲ್ ಗೆಲುವಲ್ಲ, ಇದು ನನ್ನ ಗೆಲುವು ಅಂದ ಕೂಡ ನಾವು ಕೇಳಿದ್ವಿ. ಇದಕ್ಕೆ ತಾವೇನ್ ಹೇಳ್ತೀರಿ? ನಿಜವಾಗಿ ಹೋದ ಚುನಾವಣೆಯಲ್ಲಿ 36,000 ನೀವು ಮತಗಳನ್ನು ಖರ್ಗೆ ಅವರು ವಿರುದ್ಧ ಮಾಡಿದಿರಿ. ಅದರ ಪರವಾಗಿ ಇನ್ನೇನಪ್ಪ, ದಲಿತರು ಬೇರೆ OBC ಅವರು ಈ MY ಪಾಟೀಲ್ ಪರವಾಗಿ ಇರಲಿಲ್ಲ. MY ಪಾಟೀಲ್ ವಿರುದ್ಧ ಏನಪ್ಪಾ ಮತ ಮಾಡ್ಲಿಕ್ಕೆ ಅವರು ನಿರ್ಧಾರ ಮಾಡಿದ್ರು. ನೀವು ಖರ್ಗೆ ಅವರು ಸೋಲಿಸಿದ ಮೇಲೆ ನಾವು ಯಾಕೆ ನಿಮಗೆ ಸೋಲಿಸಬಾರ್ದು ಅಂತಕ್ಕಂಥ ಮಾತು ಅವ್ರ ಬಳಿ ಬಂದಿತ್ತು. ಆದ್ರೆ ಇಲ್ಲಿ ಖರ್ಗೆ ಅವರು ಚುನಾವಣೆಯ ಪ್ರಚಾರದಲ್ಲಿ ಅಫಜಲ್ಪುರ್ ಬಂದಾಗ ಅವರು ಬಹಳ ಖಾರವಾಗಿ ಮಾತಾಡಿದರು. ಏನಪ್ಪಾ, ಇದು ನನ್ನ ಚುನಾವಣೆ ಇದೆ, ಚುನಾವಣೆಯಲ್ಲಿ ನಾನೇ ನಿಂತೀನಿ, ಶ್ರೀಮಾನ್ MY ಪಾಟೀಲ್ ನಿಂತಿಲ್ಲ. ಅದಕ್ಕೇನಪ್ಪ, ನನ್ನ ಮರ್ಯಾದೆ ಉಳಿಸ್ಬೇಕಾದ್ರೆ ನೀವು ನನ್ನ ಓಟ್ ಕೊಡಬೇಕು ಅಂತಕ್ಕಂಥ ಮಾತು ಹೇಳಿದ ಮೇಲೆ ಅಫಜಲ್ಪುರ್ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು 20% ಜನ ದಲಿತ ಏನಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಓಟ್ ಕೊಟ್ರು. ಆ ಒಂದು 20% ಓಟ್ ಮೇಲೆ MY ಪಾಟೀಲ್ ಗೆದ್ರು. ಇಲ್ಲಕ್ಕಂದ್ರೆ ನಾವು ಗೆದಲಿಕ್ಕೆ ಸಾಧ್ಯನೇ ಇರಲಿಲ್ಲ.
ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಫಜಲ್ಪುರ ತಾಲೂಕಿಗೆ ಬಂದ್ರು. ಅದು ನನ್ನ ಎಂ.ವೈ. ಪಾಟೀಲ್ ಚುನಾವಣೆ ಅಲ್ಲ, ಇದು ನನ್ನ ಚುನಾವಣೆ ಅನ್ನೋ ಮಾತು ಕೂಡ ಹೇಳಿದ್ರು. ಆ ಹೇಳಿದ ಮೇಲೆ ಅವರು ಎಂ.ವೈ. ಪಾಟೀಲ್ ಕೂಡ ಮತ್ತೆ ಆರ್ಸ್ ಕೂಡ ಬಂದ್ರು, ಬಹುಮತದಿಂದ ಬಂದ್ರು. ಈ ಬಾರಿ ಈ ಎಂ.ವೈ. ಪಾಟೀಲ್ರು ಮಲ್ಲಿಕಾರ್ಜುನ್ ಅವರ ಋಣ ತೀರ್ಸಕ್ ಆಯ್ತಾ ಸರ್? ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ 37,000 ಮತಗಳನ್ನು ಕೊಟ್ಟು ಸೋಲಿಸಿದ್ರು. ಆದರೆ ಈ 2024 ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀಮಾನ್ ರಾಧಾಕೃಷ್ಣ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯಂದಿರು. ಅವರು ಈ ಖರ್ಗೆ ಅವರು ನಿಂತಾರೆ ಅಂತಕ್ಕಂಥ ತಿಳಿದು ಋಣ ತೀರಿಸಬಹುದಾಗಿತ್ತು. ಆದ್ರೆ ಶ್ರೀಮಾನ್ ಎಂ.ಐ. ಪಾಟೀಲ್ರು ಅವರ ಋಣ ತೀರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಸಾಧ್ಯ ಆಗಿಲ್ಲ. ನಿಜವಾಗಿ ಹೇಳ್ಬೇಕಾದ್ರೆ ಅದು ಸಾಧ್ಯ ಆಗಿಲ್ಲ. ಯಾಕೆ ಸೋಲಾಯ್ತು ಅವಲೋಕನೆ ಮಾಡ್ಲಿಕ್ಕೆ ಅನ್ನೋಕೆ ಎಂ.ಐ. ಪಾಟೀಲ್ ಒಂದು ಸಭೆ ಕರಿಬೇಕು ಎಲ್ಲಾ ಕಾರ್ಯಕರ್ತರನ್ನು. ಅವ್ರ ವಿಚಾರವನ್ನು ಕೇಳಿದ್ರೆ ಅವ್ರಿಗೆ ಅರ್ಥ ಆಗ್ತದೆ, ಅಲ್ಲಿ ತನ ಅವ್ರಿಗೆ ಅರ್ಥ ಆಗಲ್ಲ. ಅಂದ್ರೆ ಈ ಸದ್ಯದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಶಾಸಕರು ಅಫಜಲ್ಪುರ ತಾಲೂಕಿನಲ್ಲಿ ಬಂದು ಕಾರ್ಯಕರ್ತರನ್ನ ತಮ್ಮ ಸಭೆ ಕರೆದು ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ಸ್ಪಷ್ಟೀಕರಣ ತಗೋಬೇಕು, ಮಾಡೇಬೇಕು. ನೀವು ಮಾಡಿಲ್ಲ ಅಂತಂದ್ರೆ ಮುಂದೆ ನಮ್ಗೆ ನಿಮ್ಗೆ ಚುನಾವಣೆಯಲ್ಲಿ ಏನು ಯಾರು ನಿಂತರೂ ಉಪಯೋಗ ಇಲ್ಲ. ಇವತ್ತು ಮುಂದೆ ನೀವು ಚುನಾವಣೆ ನಿಂತ್ರಿ ಅಥವಾ ಯಾರಾದ್ರೂ ಕೂಡ ನಿಮ್ ಪರವಾಗಿ ನಿಂತ್ರೆ ಜನ ಏನಪ್ಪಾ ಅಂದ್ರೆ ಈ ರೀತಿಯಾಗಿ ಉತ್ತರ ಕೊಟ್ರೆ ಅವಾಗ ನೀವು ಮಾಡ್ತೀರಿ. ನಾವು ದಲಿತ ಕ್ಯಾಂಡಿಡೇಟ್ ನಿಂತ್ರೆ ನೀವು ಓಟ್ ಕೊಡ್ಲಿಲ್ಲ, ನಾವ್ಯಾಕೆ ನಿಮ್ಗೆ ಓಟ್ ಕೊಡ್ಬೇಕು? ಈ ಪ್ರಶ್ನೆ ಕೇಳಿದ ಮೇಲೆ ನಿಮಗೆ ಬಲ್ಲಿ ಉತ್ತರ ಇಲ್ಲ. ಸರ್, ಇನ್ನೊಂದ್ ಏನಾಯ್ತು ಅಂತಂದ್ರೆ ಎಂ.ಐ. ಪಾಟೀಲ್ ಮಗನಾಗಿರ್ತಕ್ಕಂಥ ಅರುಣಗೌಡ ಪಾಟೀಲ್ ಅವರು ಏನ್ ಮಾಡ್ತಾರ ಅಂತಂದ್ರೆ ವೀರಶೈವ ಲಿಂಗಾಯತ ಸಮಾವೇಶದಲ್ಲಿ ದೀರ್ಘ ದಂಡ ನಮಸ್ಕಾರ ಹಾಕಿ ಏನ್ ಕೇಳ್ತಾರೆ ಅಂತಂದ್ರೆ ನೀವು ಖರ್ಗೆ ಅವರಿಗೆ ಬಹುಮತದಿಂದ ಕೊಡ್ಬೇಕು ನಮ್ಮ ಮಾನ. ಇದು ಸಕ್ಸಸ್ ಆಯ್ತು ಸರ್. ಅಫಜಲ್ಪುರ ತಾಲೂಕಿನಲ್ಲಿ ವೀರಶೈವ ಲಿಂಗಾಯತರ ಸಭೆಯನ್ನ ಕರೆದಿದ್ರು. ನಿಜವಾಗಿ ಹೇಳಬೇಕಾದ್ರೆ ನೀವು ಹೇಳಿದಾಗೆ ಕರೆದಿದ್ರು. ಆ ಸಭೆಯಲ್ಲಿ ಶ್ರೀಮಾನ್ ಅರುಣ್ ಗೌಡ್ರು ದೀರ್ಘವಾದಂತ ದಂಡ ನಮಸ್ಕಾರ ಹಾಕಿ ನಮ್ಮ ಮಾನ ಮರ್ಯಾದೆ ಉಳಿಸ್ಬೇಕಾದ್ರೆ ತಾವೆಲ್ಲ ವೀರಶೈವ ಸಮಾಜದ ಜನ ನಮಗೆ ಓಟ್ ಕೊಡಬೇಕು ಅಂತಕ್ಕಂಥ ಮಾತು ಕೇಳಿದ್ರು. ನಿಜ, ನಾವು ಆ ಸಭೆಯಲ್ಲಿ ಇರಲಿಲ್ಲ, ಆದ್ರೆ ನಾವು ಜನರ ಪರವಾಗಿ ಅದನ್ನು ಕೇಳಿದ್ದು, ಅವ್ರು ಮಾಡಿದ್ದು ನಿಜ. ಆದರೆ ಅದರ ಉತ್ತರ ಅದರ ಎಫೆಕ್ಟ್ ಜನರಿಗೆ ಆಗಲಿಲ್ಲ. ಜನ ಏನಪ್ಪಾ ಅಂದ್ರೆ ಅವ್ರ ಮಾತು ಕೇಳ್ಕಿಸಿ ಓಟ್ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಕೇಳಿದ ಹಾಗೆ ಅಫಜಲ್ಪುರದಲ್ಲಿ ಇರ್ತಕ್ಕಂಥ ಒಬ್ಬ ಯುವಕ, ವೀರಶೈವ ಸಮಾಜದ ಯುವಕ, ಅವ್ರಿಗೆ ಈ ಪ್ರಶ್ನೆ ಕೇಳಿದ್ದು ನಾನು ಮೊಬೈಲ್ನ ನಾನು ನೋಡಿದೆ. ಏನ್ ಪ್ರಶ್ನೆ ಅಂತಂದ್ರೆ, ಶ್ರೀಮಾನ್ಯ ಅರುಣ್ ಗೌಡ್ರೆ, ನೀವು ನಮ್ಮೆಲ್ಲ ವೀರಶೈವ ಸಮಾಜದನ್ನ ಸಭೆ ಕರೆದು ದಂಡ ನಮಸ್ಕಾರ ಹಾಕಿ ನಮಗೆ ಸಹಾಯ ಮಾಡಬೇಕು ಅಂತ ಚುನಾವಣೆಯಲ್ಲಿ ಕೇಳಿದ್ದು ನಿಜ. ಆದರೆ ನಮ್ಮ ಸಮಾಜಕ್ಕೆ ನೀವು ಮಾಡಿದ್ದು ಕೊಡುಗೆ ಏನು? ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಯಾವ್ಯಾವ ಊರಿನ ಕಾರ್ಯಕರ್ತರಿಗೆ ನೀವು ಸಹಾಯ ಮಾಡಿದಿರಿ? ಪ್ರಶ್ನೆ ಕೇಳಿದ್ರು. ಅದು ಉತ್ತರ ಏನು ಬರಲಿಲ್ಲ. ಅವ್ರು ನನಗನ್ನಿಸ್ತದ ಉತ್ತರ ಬರಬೇಕಾಗಿತ್ತು ಮೊಬೈಲ್ನಲ್ಲಿ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಅದು ಬರಲಿಲ್ಲ. ಆ ಹುಡುಗೇನಪ್ಪ ನಿಜವಾಗಿ ಆ ಪ್ರಶ್ನೆ ಕೇಳಿದ್ದ. ಈಗ ನೋಡ್ರಿ, ಒಂದು ಮಾತು ನಿಜವಾಗಿ ಹೇಳ್ಬೇಕಾದ್ರೆ ನಮ್ಮ ತಾಲೂಕಿನಲ್ಲಿ ಕೆಲವೇ ಜನ ಏನಪ್ಪಾ ಅಂದ್ರೆ ಅವ್ರದ್ದು ಉಪಯೋಗ ತಗೋತಾ ಇದ್ದಾರೆ. ಅವರು ಬೇರೆಯವರು ಒಂದು ಕೆಲವು ಜನ ಅಷ್ಟೇ. ಬೆರಳು ಮೇಲೆ ಎಣಿಸಕ್ಕಂತ ಜನ ಮಾತ್ರ ಅವ್ರದಿಂದ ಲಾಭ ಪಡೀತಾ ಇದ್ದಾರೆ. ಆ ಹುಡುಗ ಕೇಳಿದ್ರು ಸತ್ಯ. ಅವ್ರ ಸಮಾಜದಲ್ಲಿ ಅವನು ಕೇಳಿದ್ರು, ನಮ್ಮ ಸಮಾಜದವ್ರಿಗೆ ನೀವು ಮಾಡಿದ ಕೊಡುಗೆ ಏನು? ಅವ್ರು ಏನು ಮಾಡಲಿಲ್ಲ. ಬರೇ ನಾನು ಲಿಂಗಾಯತ್ ಇದ್ದೀನಿ, ನಾ ಮುಸಲ್ಮಾನ್ ಇದ್ದೀನಿ, ನಾ ಇದ್ದೀನಿ, ನೀವಿದ್ದೀರಿ, ನಾವು ಓಟ್ ಕೊಡ್ರಿ ಅಂತ ಹೇಳಿದ್ರ ನಾವು ಜನ ಕೇಳ್ತಾರ, ನಾವು ಸಭೆಯಲ್ಲಿ ಹೋಗ್ತೇವೆ. ಸರ್, ಇದನ್ನೇ ಈ ಕ್ವಶನ್ ಈ ಲಿಂಗಾಯತ್ ಸಮಾವೇಶದಲ್ಲಿ ಕೇಳಿದಂತ ಜನರು ಅದನ್ನೇ ವಿಧಾನಸಭಾ ಚುನಾವಣೆಯಲ್ಲಿ ಕೇಳಬೇಕಾಗಿತ್ತಲ್ಲ ಸರ್. ಯಾಕೆ ಆ ಮೂಮೆಂಟ್ ಅಲ್ಲಿ ಯಾಕೆ ಕೇಳಿಲ್ಲ? ನಮ್ಮ ಕೊಡುಗೆ, ನಮ್ಗೆ ನೀಡಿರ್ತಕ್ಕಂಥ ಕೊಡುಗೆ ಏನು ಅಂತ ಕೇಳಲಾರ್ದೆ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಮತ್ತೆ ಬಹುಮತದಿಂದ ಆರಿಸ್ತಂದ್ರಲ್ಲ, ಯಾಕೆ ಸರ್? ನೋಡಿದರೆ ಬಹುಶಃ ಇದು
ಜಾತಿ ಆಧಾರದ ಮೇಲೆ ಮತದಾನ ಮಾಡ್ತಾರೆ ಅಂತಕ್ಕಂಥ ಮಾತು ನಾವು ಹೇಳ್ಬೋದು. ಸ್ಪಷ್ಟವಾಗಿದೆ. ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಎಂ ಆರ್ ಪಾಟೀಲ್ ಇದ್ದಾಗ ಅವ್ರು ಕಾಂಗ್ರೆಸ್ ಮಾಡ್ತೀವಿ, ಬಿಜೆಪಿ ಬೇರೆಯವ್ರು ನಿಂತಾಗ ನಾವು ಬಿಜೆಪಿ ಮಾಡ್ತೀವಿ ಅಂತಂದ್ರೆ ಅರ್ಥ ಏನಿದ್ರದ್ದು? ಜಾತಿವಾದ. ಅದಕ್ಕೆ ನಾವ್ ಯಾಕೆ ಹೇಳ್ಬೇಕು ನಿಮಗೆ? ಈಗ ಕೆಲವು ಜನ ನಮ್ಮಪ್ಪಳ ಜೊತೆಯಲ್ಲಿ ಇದ್ದವರು ಬಿಜೆಪಿ ಮಾಡಿದ್ರು, ಹೋದ ಖರ್ಗೆ ಅವರು ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ಜನವನ್ನು ಕೂಡ ಬಿಜೆಪಿ ಮಾಡಿದ್ರು. ಅವ್ರಿಗೂ ಯಮಪ್ಪಳ ಜೊತೆಯಲ್ಲಿ ಇದ್ರು, ನಾವು ಸಮಕ್ಷ ನೋಡಿದೆವು. ಈ ಚುನಾವಣೆಯಲ್ಲಿ ಕೂಡ ಹಾಗೆ ಆಯಿತು. ಹೋದ ನಾವು ಏನಪ್ಪಾ ಅಂತಂದ್ರೆ ಯಮಪ್ಪಳ ಚುನಾವಣೆಯಲ್ಲಿ ನಮ್ಗೆ ಎಲ್ಲರೂ ಏನಪ್ಪಾ ಅಂದ್ರೆ ಮತದಾನ ಮಾಡಿದ್ರು. ಆದ್ರೆ ಈ ಚುನಾವಣೆಯಲ್ಲಿ ಮಾಡಲಿಲ್ಲ. ಚುನಾವಣೆ ರಿಸಲ್ಟ್ ಇದೆ ಇಲ್ಲ, ಆ ರಿಸಲ್ಟ್ ನೋಡಿದ ಮೇಲೆ ನಮ್ಗೆ ಗೊತ್ತಾಗ್ತದೆ ಹೊರತಾಗಿ ನಾವು ಉದ್ದೇಶಪೂರ್ವಕವಾಗಿ ಆ ಸಮಾಜ ನಮ್ಗೆ ಸಹಾಯ ಮಾಡಲಿಲ್ಲ, ಅವ್ರು ಜಾತಿ ಮೇಲೆ ಮಾಡ್ತಾರಂತಂಗ ಮಾತು ನಾವ್ ಯಾಕೆ ಹೇಳೋದು? ಚುನಾವಣೆ ಫಲಿತಾಂಶ ಏನ್ ಬಂದಿದೆ ಅಫಜಲ್ಪುರ್ ಉದಾಹರಣೆಗಾಗಿ ಅಫಜಲ್ಪುರ್ ಫಲಿತಾಂಶ ನೋಡ್ರಿ, ವಿಧಾನಸಭೆ ಮತ್ತು ಲೋಕಸಭೆ ಎರಡು ನೋಡ್ರಿ, ಎರಡು ಹೋಲಿಸ್ ನೋಡ್ರಿ. ನೋಡಿದ ಮೇಲೆ ಇದರ ಅರ್ಥ ಆಗ್ತದೆ, ಖಂಡಿತ ಅರ್ಥ ಆಗ್ತದೆ. ನನಗೆ ಒಂದು ಪಕ್ಷದ ಕಾರ್ಯಕರ್ತರನ್ನಾಗಿ ಮಾಡಲಿಲ್ಲ, ಆಕ್ಟಿವ್ ಕಾರ್ಯಕರ್ತನು ಮಾಡಲಿಲ್ಲ, ಯಾರೂ ನನಗೆ ಕೇಳಲಿಲ್ಲ. ಇದು ಏನಪ್ಪಾ ಅಂದ್ರೆ ಪಕ್ಷ ನೀವು ಗುಂಪುಗಾರಿಕೆ ಮಾಡಬಾರ್ದು ಅನ್ನೋ ಮಾತ್ರ ನಾನು ಹೇಳ್ಬೇಕಂತ ನನ್ನ ವಿಚಾರ ಇತ್ತು. ಆದ್ರೆ ಅದು ತಿರಿಯಾಗಿ ಅದು ಆಯ್ತು. ಕೊನೆಗೇನಪ್ಪಾ ಅಂತಂದ್ರೆ ಅದು ಅದೇ ರೀತಿಯಾಗಿ ಉಳಿತು, ಮತ್ತೆ ಗುಂಪುಗಾರಿಕೆನೇ ಆಯ್ತು. ಗುಂಪುಗಾರಿ ಆದ್ಮೇಲೆ ಅವ್ರ ಹತ್ತೆಗೆ ಅವರಿದ್ರು, ನಮ್ಮ ಹತ್ತೆಗೆ ನಾವಿದ್ರು. ಆದರೆ ಈ ರೀತಿಯಾಗಿ ಗುಂಪುಗಾರಿಕೆ ಮಾಡಿದ್ರೆ ತಾಲೂಕಿನಲ್ಲಿ ಪಕ್ಷ ಬಲವತ್ತವಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಒಂದಾಗಿ ಮಾಡ್ಬೇಕು. ನೀವು ನಿಮಗ ಬೇರೆ ಕಡೆ ಜಗಳ ಇರ್ಬೋದು, ಆದರೆ ಪಕ್ಷದ ಕೆಲಸ ಮಾಡ್ಲಿಕ್ಕೆ, ಪಕ್ಷದಲ್ಲಿ ಸಂಘಟನೆ ಮಾಡ್ಲಿಕ್ಕೆ ನೀವು ನಮ್ಗೆ ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿ ಗುಂಪುಗಾರಿಕೆ ಮಾಡಿ ಅವ್ರಿಗೆ ಕರಿಬೇಡ್ರಿ ಇವ್ರಿಗೆ ಕರಿಬೇಡ್ರಿ ಅಂತ ಮಾಡಿದ್ರ ಮುಂದಿನ ಚುನಾವಣೆಯಲ್ಲಿ ಮತ್ತೆ ಇದೇ ಆಗ್ತದ. 2014ರಲ್ಲಿ ನೀವು ಬಿಜೆಪಿ ಪಕ್ಷದಾಗಿದ್ದಾಗ ತಾಲೂಕಿನಲ್ಲಿ ಪಕ್ಷದ ಬಲಿಷ್ಠ ಮಾಡಿದವ್ರು ಯಾರು? ಶ್ರೀಮಾನ್ ಅರುಣ್ ಪಾಟೀಲ್ರು. ನಿಜವಾದಂತ ಮಾತು ಹೇಳ್ತೀನಿ, ಅವಾಗ ಇವರು ಬಿಜೆಪಿಯಲ್ಲಿ ಇದ್ದಾಗ ಆರ್ ಎಸ್ ಎಸ್ ಏನು ತತ್ವಿದ್ದು ಅದನ್ನೇನಪ್ಪಾ ಅಂತಾರೆ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಅವ್ರು ಬೆಳೆಸಿದ್ರು. ಯಾವ ರೀತಿಯಾಗಿ ಬೆಳೆಸಿದ್ರು ಅಂತಂದ್ರೆ ಪಕ್ಷದಲ್ಲಿ ಅದನ್ನೇನಪ್ಪಾ ಅಂದ್ರೆ ಚಡ್ಡಿ ಹಾಕೊಂಡು ಪಕ್ಷದ ಡೋಲವನ್ನು ಬಾರಿಸ್ಕೊತ ಪ್ರತಿಯೊಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರು ಏನಪ್ಪಾ ಅಂದ್ರೆ ಬೆಳೆಸಿದ್ರು. ಇವತ್ತ ಬಿಜೆಪಿ ಬೆಳೀಲಿಕ್ಕೆ ಕಾರಣ ಏನಂತಂದ್ರೆ ಶ್ರೀಮಾನ್ ಅರುಣ್ ಪಾಟೀಲ್ರು ತಾವು ಒಂದು ಬಿಜೆಪಿಯಲ್ಲಿ ಇದ್ದಾಗ ಮಾತ್ರ ಈ ರೀತಿಯಾಗಿ ಸಂಘಟನೆ ಮಾಡಿದ್ದು ಕಾರಣ. ಮತ್ತೆ ಬಿಜೆಪಿಯಲ್ಲಿ ಇದ್ದಾಗ ಈ ತರ ಸಂಘಟನೆ ಮಾಡಿ ಈ ತರ ಎಲ್ಲ ತತ್ವ ಸಿದ್ಧಾಂತಗಳನ್ನಾಗೆ ಪಕ್ಷ ಬೆಳೆಸಿದ್ರು. ಮತ್ತೆ ಕಾಂಗ್ರೆಸ್ ಅಲ್ಲಿ ಯಾಕೆ ಮಾಡ್ತಾ ಇಲ್ಲ ಸರ್ ಅವರು? ಅವ್ರಿಗೆ ಕಾಂಗ್ರೆಸ್ ನಲ್ಲಿ ಏನ್ ಈ ಬಿಜೆಪಿಯಲ್ಲಿ ಇದ್ದಾರೆ, ಅವ್ರು ಸಂಘಟನೆ ಮಾಡಿದವರು ಅವ್ರು ತಮ್ಮಲ್ಲೇ ಅವರು ಉಳ್ಕೊಂಡ್ಬಿಟ್ರು. ಇವ್ರ ಹತ್ರ ಅವ್ರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಸೇರ್ಕೊಂಡು ನಾವು ಬಿಜೆಪಿಗೆ ನೀವು ಸಂಘಟನೆ ಮಾಡಿರಿ, ಬಿಜೆಪಿ ಪಕ್ಷ ಬೆಳೆಸ್ಬೇಕಂತೀರಿ, ನಾವು ಈ ಬಿಜೆಪಿದಲ್ಲಿ ಇರ್ತೇವೆ. ಕಾರ್ಯಕರ್ತರು ಹೇಳ್ತಾರೆ ಅವ್ರು ಈ ವೀರಶೈವ ಸಮಾಜದಲ್ಲಿ ಯಾರು ಈ ಜನ ಕಾರ್ಯಕರ್ತರಿದ್ದಾರೆ ಅವ್ರು ಯಾಕೆ ಕೇಳ್ತಾ ಇಲ್ಲ ಅಂತಂದ್ರೆ ಇದು ಒಂದೇ ಮಾಧ್ಯಮದಿಂದ ಅವ್ರು ಕೇಳ್ತಾ ಇಲ್ಲ. ನೀವು ಸ್ವತಃನೇ ನಾವು ಬಿಜೆಪಿದಾಗ ಬೆಳೆಸಿರಿ, ನಾವ್ ಯಾಕೆ ನಿಮ್ಮಲ್ಲಿ ಬರಬೇಕು? ನೀವು ಹೋದವ್ರು ಹೋಗಿರ್ಬಹುದು. ಈ ಮಾತನ್ನ ಏನಪ್ಪಾ ಅಂದ್ರೆ ಅವರು ಬಹಳ ಸೀರಿಯಸ್ ಆಗಿ ಹೇಳ್ತಾ ಇದ್ದಾರೆ. ಇವರು ಸೀರಿಯಸ್ ಆಗಿ ಇವ್ರು ದಂಡ ನಮಸ್ಕಾರ ಮಾಡಿದ್ರು ಕೂಡ ಅಂದ್ರೆ ಮೂಲತಃ ಬಿಜೆಪಿ ಬೆಳೆಸಕ್ಕೆ ಅರುಣ್ ಗೌಡ್ರೆ ಕಾರಣ. ನಾವು ಇದನ್ನ ಈ ಚುನಾವಣೆ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತಕ್ಕಂಥದ್ದೇನಪ್ಪ ಅಂದ್ರೆ ಹಿರಿಯ ನಮ್ಮ ನಾಯಕರಿಗೆ, ಕೆಪಿಸಿಸಿ ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ನಾವು ತೋರಿಸಿದೆವು. ಈ ತರ ಈ ಕಾರ್ಯಕರ್ತರು ಇದ್ದಾರೆ, ಇವ್ರು ಹೆಂಗ್ ಟಿಕೆಟ್ ಕೊಡ್ತೀರಿ? ಅವಾಗೆ ಇವ್ರ ಹೆಸರಲ್ಲಿ ತೆಗೆದಾಕಿದ್ರು. ಮತ್ತೆ ಹೈಕಮಾಂಡ್ ವಿಚಾರ ಮಾಡ್ಬೇಕಾಗಿತ್ತಲ್ಲ ಸರ್, ಇವ್ರನ್ನ ಈ ತರ ಈ ಪಕ್ಷದಲ್ಲಿ ಇದ್ದಾಗ ಇವರೆಲ್ಲ ಈ ತರ ಬೆಳೆಸಿ ಇವ್ರ ಕಾರ್ಯಕರ್ತರು ಹಿಂಗಿದಾರ ಅಂತ ಅಂದ್ಮೇಲೆ ಮತ್ತೆ ಇವ್ರನ್ನ ಟಿಕೆಟ್ ಕೊಡ್ಬೇಕಾದ್ರೆ ಟಿಕೆಟ್ ಅದಕ್ಕೆ ಕೊಡ್ಲಿಲ್ಲ ಇವರಿಗೆ. ಇದು ಕಾರಣ ಏನಂದ್ರೆ ಟಿಕೆಟ್ ಎಂ ಆರ್ ಪಾಟೀಲ್ ನನ್ ಬೇಡ ನನ್ನ ಮಗನಿಗೆ ಕೊಡ್ರಿ ಅಂತ ಹೇಳಿದ ಮೇಲೆ ಕೂಡ ಇದೇ ಒಂದು ಕಾರಣದಿಂದ ಶ್ರೀಮಾನ್ ಅರುಣ್ ಗೌಡ್ರಿಗೆ ಟಿಕೆಟ್ ಕೊಡ್ಲಿಲ್ಲ. ಎಂ ಆರ್ ಪಾಟೀಲ್ ನನ್ ವಯಸ್ಸಾಗಿದ್ರೆ ನನ್ ಬ್ಯಾಡ ಅಂದ್ರೂ ಖರ್ಗೆ ಅವ್ರು ಕೇಳಲಿಲ್ಲ. ನೋಡಪ್ಪ ನೀನ್ ನಿಂದಿರ್ತೀಯ ಅಂದ್ರೆ ನಿಂದ್ರು, ಇಲ್ಲ ಅಂದ್ರೆ ನಾವು ಬೇರೆಯವ್ರಿಗೆ ಕೊಡ್ತೀವಿ. ಈ ಪ್ರೆಸೆಂಟ್ ಆಗಿ ಅರುಣ್ ಕುಮಾರ್
ಪಾಟೀಲ್ ಸರ್ ಏನ್ ಹೇಳ್ತಾರ ಅಂತಂದ್ರೆ ನಾನು ಮುಂದಿನ ಬೆಲೆ ನಾನೇ ನಿಂದಿರ್ತೀನಿ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಮತ್ತೆ ಯಾವ ಆದ್ರ ಮೇಲೆ ಹೇಳ್ತಾರೆ? ಮತ್ತೆ ಹೈಕಮಾಂಡ್ ಕೊಡ್ತೀನಿ ಅನ್ನೋದು ಆದ್ರ ಮೇಲೆ ಇರ್ಬೋದಲ್ಲ ಸರ್? ಇವ್ರು ಹೇಳ್ಕೋಬಹುದು. ಇಷ್ಟೆಲ್ಲಾ ನಾಯಕರು ಇದ್ರು ಕೂಡ ಸರ್ ಈ ಅಫ್ಜಲ್ಪುರ ತಾಲೂಕಿನಲ್ಲಿ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಆಗ್ಲಿಲ್ಲ. ಆದ್ರೆ ನಿಮ್ಮ ಸಾಧನೆ ಏನು ಸರ್ ಈ ತಾಲೂಕು? ಹೋದ ಸುಮಾರು 1 ವರ್ಷದ ಅಫ್ಜಲ್ಪುರ ತಾಲೂಕಿನಲ್ಲಿ ಪಕ್ಷದ ಸಂಘಟನೆ ಮಾಡಬೇಕು, ಬೂತ್ ಮಟ್ಟದ ಸದಸ್ಯರನ್ನು ಮಾಡಬೇಕು, ಪಕ್ಷದಲ್ಲಿ ಆಕ್ಟಿವ್ ಕಾರ್ಯಕರ್ತರನ್ನ ಮಾಡಬೇಕು, ಯಾವ ರೀತಿಯಾಗಿ ಯಾರ್ಯಾರಿಗೆ ಆಕ್ಟಿವ್ ಮಾಡಬೇಕು, ಸಾಮಾನ್ಯ ಕಾರ್ಯಕರ್ತರು ಎಷ್ಟು ಮಾಡಿದಿರೋ ಒಂದು ಆಕ್ಟಿವ್ ಕಾರ್ಯಕರ್ತರು ಮಾಡ್ತಾರೆ ಅಂತಕ್ಕಂಥ ಒಂದು ಆದೇಶ ಏನಪ್ಪಾ ಅಂತಂದ್ರೆ ಒಂದು ಪಕ್ಷದ ಸಿದ್ಧಾಂತದ ಮೇಲೆ ಹೈಕಮಾಂಡ್ ಅವರು ಮಾಡಿದ್ರು. ಪಕ್ಷದಲ್ಲಿ ಒಂದು ಸಭೆ ಕರೆದಿದ್ರು. ಆ ಸಭೆಯಲ್ಲಿ ಕೂಡ ನಾನು ಕೂಡ ಹೋಗಿದ್ದೆ, ಇವರೆಲ್ಲರೂ ಕೂಡ ಇದ್ರು. ಆ ಸಭೆಯಲ್ಲಿ ನಮ್ಮ ಆ ಸಮಯದಲ್ಲಿ ನಮ್ಮ ಶರಣ ಪ್ರಕಾಶ್ ಪಾಟೀಲ್ರು ಕೂಡ ಮಂತ್ರಿಗಳು ಬಂದಿದ್ರು. ಬಂದಾಗ ತಮ್ಮ ವಿಚಾರ ಹೇಳಿದ್ರು. ಆದರೆ ನಾನು ಮಾತಾಡಬೇಕು ಅಂದರೆ ನನಗೆ ಯಾರು ನನ್ನ ಹೆಸರು ಹೇಳಿಲ್ಲ. ನಾನು ಮೈಕ್ ಕಸ್ಕೊಂಡು ಮಾತಾಡಬೇಕು ಅಂತ ಪ್ರಸಂಗ ಬಂದಾಗ ಕೆಲವರು ಏನಪ್ಪಾ ಅಂದ್ರೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಅವಾಗ ಶರಣ ಪ್ರಕಾಶ್ ಪಾಟೀಲ್ ನನ್ನ ಮೈಕ್ ಕಸ್ಕೊಂಡು ಅವರು ನೀವು ಮಾತಾಡಬೇಡ್ರಿ ಅಂತಕ್ಕಂಥ ಮಾತು ಶರಣ ಪ್ರಕಾಶ್ ಪಾಟೀಲ್ ಬಿಡ್ರಿ ಅಂತಂದ್ರು. ಸರಿ ಅಂತ ನಾನು ಗಪ್ಪಾದೆ. ಮರುದಿವ್ಸ ಏನಪ್ಪಾ ಅಂದ್ರೆ ನಮ್ಮ ಸಮಾಜದ ಕೆಲವು ಜನ ಸೇರ್ಕೊಂಡು ಶರಣ ಪ್ರಕಾಶ್ ಪಾಟೀಲ್ ವಿರುದ್ಧ ಏನಪ್ಪಾ ಅಂದ್ರೆ ಒಂದು ಪತ್ರಿಕೆಯ ಗೋಷ್ಠಿ ಮಾಡಿದ್ರು. ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ನಮ್ಮ ಸಮಾಜದ ಒಬ್ಬ ಹಿರಿಯ ಮುಖಂಡನಿಗೆ ಏನಪ್ಪಾ ಅಂದ್ರೆ ನೀವು ಮೈಕನ್ನು ಕಸ್ಕೊಂಡಿದ್ರಿ, ನಮ್ಮ ಸಮಾಜಕ್ಕೆ ಅಪಮಾನ ಮಾಡಿದ್ದೀರಿ, ನೀವು ಕ್ಷಮೆ ಕೇಳಬೇಕು ಅಂತಕ್ಕಂಥ ಮಾತು ಕೇಳಿದ ಮೇಲೆ ಶರಣ ಪ್ರಕಾಶ್ ಕೂಡ ನಮ್ಮ ಹಿರಿಯ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಅನೇಕ ಜನ ಇದ್ದರು. ಯಾಕೆ ನೀವು ಶರಣ ಪ್ರಕಾಶ್ ಕೇಳಿದ್ರು, ಯಾಕೆ ಅವನ ಕೈಯನ್ನು ಮೈಗೆ ಯಾಕೆ ಕಸ್ಕೊಂಡ್ರಿ, ಅವನು ಒಬ್ಬ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತ, ಏನು ಹೇಳ್ತಿದ್ದೋ ಹೇಳ್ಬೇಕ, ಅವನು ಹೇಳಲಿಕ್ಕೆ ಅವಕಾಶ ಮಾಡಬೇಕಾಗಿತ್ತು, ತಪ್ಪು ಮಾಡಿರಿ ಅಂತ ಹೇಳಿದ್ಮೇಲೆ ನಮ್ಗೆ ಶರಣ ಪ್ರಕಾಶ್ ಪಾಟೀಲ್ರು ಸಾರಿ ಪಟೇಲ್ ನಮ್ಗೆ ತಪ್ಪಾಗ್ಯದ ಅಂತಂದರು. ನಾವು ಎಲ್ಲರಿಗೆ ಸಮಾಧಾನ ಮಾಡಿಕೊಂಡು ಅವ್ರಿಗೆ ಕೂಡಿಸಿ ಅವ್ರಿಗೆ ಹೇಳಿ ನಾವೆಲ್ಲರೂ ಕೂಡ ಪಕ್ಷದಾಗ ನಿಷ್ಠಾವಂತರಾಗಿ ಮಾಡಬೇಕು ಅಂತಕ್ಕಂಥ ವಿಚಾರ ನಾವು ಅವ್ರಿಗೆ ಎಲ್ಲಿವರೆಗೆ ಅವ್ರಿಗೆ ಹೇಳಲ್ಲ ಅಲ್ಲಿವರೆಗೆ ಪಕ್ಷದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಪಕ್ಷವನ್ನು ಬೆಳೆಸಿದ್ರೆ ನಾವು ಖಂಡಿತವಾಗಿ ಜೀವಂತ ಇರ್ತೀವಿ. ಪಕ್ಷವನ್ನೇ ಮುಳುಗಿದ್ರೆ ನಾವು ಸತ್ತು ಹೋಗ್ತೀವಿ. ವ್ಯಕ್ತಿಗಿಂತ ನಮಗೆ ಪಕ್ಷ ದೊಡ್ಡದು. ವ್ಯಕ್ತಿ ದೊಡ್ಡವಲ್ಲ, ಪಕ್ಷ ದೊಡ್ಡದು. ಪಕ್ಷವನ್ನು ನಾವು ಸಂಘಟನೆ ಮಾಡಿ ಬೆಳೆಸಿದ್ರೆ ನಾವೆಲ್ಲರೂ ಬೆಳಿಬಹುದು. ಮತ ಏನಪ್ಪಾ ಅಂದ್ರೆ ಇಡೀ ತಾಲೂಕಿನಲ್ಲಿ 2,000 ಇಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಮಾಲಿಕಾಯ ಗುತ್ತೇದಾರನ್ನ 5 ಸಲ ಪಡ್ಲ ವಿರುದ್ಧ ನಾವು ಕೆಲಸ ಮಾಡಿ ಇವ್ರಿಗೆ ಸೋಲಿಸಿದ್ವಿ. ಮಾಲಿಕಾಯ ಗುತ್ತೇದಾರ ಗೆಲ್ಸಿದ್ವಿ. ಇದಕ್ಕೇನು ಕಾರಣ ಅಂದರೆ ಅವಾಗೇನಪ್ಪ ಅಂದರೆ ಈ ಥರ ಒಂದು ಧರ್ಮದ ಆಧಾರದ ಮೇಲೆ ಮತಗಳನ್ನು ವಿಂಗಡಣೆ ಆಗ್ತಕ್ಕಂಥದ್ದು ಇರಲಿಲ್ಲ. ಎಲ್ಲ ಸಮಾಜದ ಜನ ಏನಪ್ಪಾ ಅಂದ್ರೆ ಒಂದಾಗಿ ನಾವು ಕೆಲಸ ಮಾಡ್ತಾ ಇದ್ವಿ. ಸರ್, ಈಗ ಮಾಲಿಕಾಯ ಗುತ್ತೇದಾರವರು ಎಲ್ಲಾ ಧರ್ಮಗಳನ್ನು ಹಿಡ್ಕೊಂಡು ಕೆಲಸ ಮಾಡ್ತಾ ಇದ್ರು ಅಂತ ನೀವು ಹೇಳ್ತಾ ಇದ್ದೀರಿ, ಒಂದು ಅಭಿಪ್ರಾಯ. ಆದ್ರೆ ಇಲ್ಲಿ ಅಂದ್ರೆ ಬಿಜೆಪಿಯಲ್ಲಿ ಇದ್ದಾಗ ಮಾಲಿಕಾಯ ಗುತ್ತೇದಾರ್ ಅವರು ಒಂದ್ ಮಾತು ಏನ್ ಹೇಳಿದಾರ ಅಂತಂದ್ರೆ, ನಾವು ಅಂದ್ರೆ ಇವತ್ತು ನಮ್ಮಲ್ಲಿ ಅದು ವಿಡಿಯೋ ಇದೆ, ನಾನು ಯಾವುದೇ ಪಕ್ಷಕ್ಕೆ ಹೋಗ್ಲಿ ಅದನ್ನ ನೀವು ಅಂದ್ರೆ ನನ್ನ ಹಿಂದಿರ್ತಕ್ಕಂಥವ್ರು ನೀವು ಬಿಜೆಪಿ ಪಕ್ಷಕ್ಕೆ ಮತ ಮಾಡ್ಬೇಕು ಅನ್ನೋ ಒಂದು ಸ್ಟೇಟ್ಮೆಂಟ್ ಅದ ಸರ್. ಅದಕ್ಕೆ ತಾವೇನ್ ಹೇಳ್ತೀರಿ? ನೋಡ್ರಿ, ತಾವು ಹೋದ 1914 ಚುನಾವಣೆಯಲ್ಲಿ 2014 ಚುನಾವಣೆಯಲ್ಲಿ ಮಾಲಿಕಾಯ ಗುತ್ತೇದಾರರು ಚುನಾವಣೆಯಲ್ಲಿ ಸೋತರು. ಆಯ್ತಾ? 2019 ಚುನಾವಣೆಯಲ್ಲಿ ಕೂಡ ಅವರು ಚುನಾವಣೆಯಲ್ಲಿ ಸೋತರು. ಯಾಕೆ ಸೋತರು ಅಂತಂದ್ರೆ ಅವರು ಪಕ್ಷದಲ್ಲಿ ಪಕ್ಷಾಂತರ ಮಾಡಿದ ಕಾರಣ ಜನ ಅವರನ್ನ ಬೆಂಬಲಿಸಲಿಲ್ಲ. ಇಲ್ಲಿ ಪಕ್ಷಾಂತರಿಗಳನ್ನ ಅಫ್ಜಲ್ಪುರ ತಾಲೂಕಿನಲ್ಲಿ ಜನ ಏನಪ್ಪಾ ಅಂತಂದ್ರೆ ಅವರಿಗೆ ಮತ ಕೊಡಬೇಕು, ಆರಿಸಿ ಕೊಡಬೇಕು ಅಂತ ವಿಚಾರ ಇಲ್ಲ. ಪಟೇಲ್ರು ಕೂಡ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದಾಗೂ ಕೂಡ ಈ ಪರಿಸ್ಥಿತಿ ಇತ್ತು. ಅವಾಗ ನಾವು ಎಲ್ಲರೂ ಸೇರ್ಕೊಂಡು ಏನಪ್ಪಾ ಅಂದ್ರೆ ಪಟೇಲ್ ಗೆಲ್ಸಿದ್ವಿ. ಹೊರತಾಗಿ ಈ ಒಂದು ಜಾತಿಯ ಆಧಾರದ ಮೇಲೆ ಚುನಾವಣೆ ಮಾಡ್ತಾ ಇರ್ತಕ್ಕಂಥ ವಿಚಾರ ಇದ್ರೆ
ನಾವು ಅವರಿಗೆ 14 ಅವ್ರಿಗೆ ಗೆಲ್ಲಿಸಿ ತರ್ತಿರ್ಲಿಲ್ಲ. ಇತ್ತಿತ್ತಲಾಗಿ ಈ ವಿಚಾರ ಬಹಳ ಒಂದು ಸೀರಿಯಸ್ ಆಗಿ ಸಮಾಜದಲ್ಲಿ ಬರ್ತಾ ಇದೆ. ಆ ಒಂದು ಉದ್ದೇಶದಿಂದ ಈಗ ಮಾಲಿಕಾಯಿ ಗುತ್ತಿಗೆದಾರರು, ನೀವು ಹೇಳಿದ ಹಾಗೆ ಮಾಲಿಕಾಯಿ ಗುತ್ತಿಗೆದಾರರು ಮೊನ್ನೆ ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ. ನಿತಿನ್ ಗುತ್ತಿಗೆದಾರರು ಬಿಜೆಪಿಗೆ ಹೋಗಿದ್ದಾರೆ. ಆದರೆ ಬಿಜೆಪಿಗೆ ನಿತಿನ್ ಗುತ್ತಿಗೆದಾರರು ವರ್ಚಸ್ಸು ನನಗೆ ಕೇಳಿದರೆ ಅವ್ರ ವರ್ಚಸ್ಸು ಏನಪ್ಪಾ ಅಂದ್ರೆ ಜನರದಲ್ಲಿ ಬಹಳ ಇದೆ. ಜನ ಅವರನ್ನ ಬೆಳೆಸಬೇಕು, ಒಂದು ಯುವಕನಿದ್ದಾನೆ ಅಂತಕ್ಕಂಥ ಮಾತು ನಾನು ಅವ್ರ ಜೊತೆಯಲ್ಲಿ ಇದ್ದಾಗ ಅದನ್ನ ನಾನು ನೋಡಿದ ಮಾತನ್ನ ಹೇಳ್ತಾ ಇದ್ದೇನೆ. ಅಂದ್ರೆ ವ್ಯಕ್ತಿಗಾಗಿ ಅದಕ್ಕೆ ಮತ ಮಾಡ್ತಾರ ಅಂತ ಅನ್ನೋದು ನಿಮ್ಮ ಅಭಿಪ್ರಾಯ? ವ್ಯಕ್ತಿಗೆ ಈ ಚುನಾವಣೆಯಲ್ಲಿ ಒಂದು ರಿಸಲ್ಟ್ ಬಂದ ಮೇಲೆ ಆಗ್ತಾ ಇರ್ತದೆ. ಅವರು 34,000 ಓಟ್ ತಗೊಂಡು ಸೋತರು. ಆದ್ರೆ 52,000 ಓಟ್ ನಿತಿನ್ ಗುತ್ತಿಗೆದಾರ್ ತಗೊಂಡ್ರು. ಅವ್ರಿಗೆ ಏನು 3ನೇ ಸ್ಥಾನಕ್ಕೆ ಹೋದ್ರು. ಅವ್ರದ್ದು ಈ ಸಲ ಏನಪ್ಪಾ ನೀವು ಕೇಳಿದಾಗೆ ಅವ್ರ ಮತಗಳು ಎಲ್ಲ ಬಿಜೆಪಿ ಹೋದ್ರು. ಅವ್ರ ಬಳಿ ಇರ್ತಕ್ಕಂಥ ಕಾರ್ಯಕರ್ತರೇ ಅವ್ರ ಜೊತೆಯಲ್ಲಿ ಇಲ್ಲ. ಅವರು ಇಲ್ಲಿ ಬಂದ ಬಳಿಕ ನಾವು ಗೆಲ್ಲಿಸ್ತಿರ್ತೀವಿ ಅಂತಕ್ಕಂಥ ಮಾತು ಹೇಳಿರಿ, ಅದರ ಏನು ಸಾಧ್ಯ ಆಗಿಲ್ಲ. ಅವ್ರು ಹೇಳಿರ್ತಕ್ಕಂಥ ಮಾತು ಜನರ ಮೇಲೆ ಪರಿಣಾಮ ಆಗಿದೆ. ಪರಿಣಾಮಕ್ಕೆ ಸಾಧ್ಯನೇ ಆಗಿಲ್ಲ. ನಾನು ಯಾಕೆ ಹೇಳ್ಬೇಕ್ರಿ, ಚುನಾವಣೆ ರಿಸಲ್ಟ್ ಬಂದ್ಮೇಲೆ ನಿಮ್ಗೆಲ್ಲರಿಗೂ ಗುರ್ತಾಗಿದೆ. ಅವ್ರು ಸ್ವತಃ ಹೇಳಿದ್ರು, ನಾವು ಇಬ್ರು ಒಂದಾದ್ಮೇಲೆ ನಮ್ಮಲ್ಲಿ ಬೇರೆ ಅಪೋಸಿಷನ್ ಪಕ್ಷ ಎಲ್ಲ ಧೂಳಿಪಟ ಆಗ್ತದ ಅಂತ ಹೇಳಿದ್ರು. ಯಾರು ಧೂಳಿಪಟ ಆಯ್ತು? ಮತ್ತೆ ಬಿಜೆಪಿ. ಮತ್ತೆ ಇಲ್ಲಿರ್ತಕ್ಕಂಥ ಸತ್ಯ ಯಾವುದು ಅಂದ್ರ ಜನರು ಹುಷಾರಾಕೊಂಡು ಯಾವ್ದು ಪಕ್ಷಕ್ಕೆ ಮಾಡ್ಬೇಕು ಅನ್ನೋದು ಅದನ್ನ ತಿಳ್ಕೊಂಡು ಮಾಡ್ತಾ ಇದಾರ ಅಥವಾ ಜಾತಿವಾದದ ಮೇಲೆ ಮಾಡ್ತಾ ಇದಾರ? ಚುನಾವಣೆಯ ಪರಿಣಾಮ ಏನು ಇದು ಬಂದಿದೆ, ಫಲಿತಾಂಶ ಬಂದ ಮೇಲೆ ಇದು ಎಲ್ಲರಿಗೂ ಗುರ್ತಾಗ್ಯದ. ಇದು ಗುರ್ತಾದ್ಮೇಲೆ ಅದನ್ನ ಯಾವ ಪರಿಣಾಮ ಯಾವ ಉದ್ದೇಶ ಇಟ್ಕೊಂಡು ಆಗಿದೆ ಅಂತಕ್ಕಂಥ ಮಾತನ್ನ ನಮ್ಗೆ ಕೇಳ್ತೀರಿ ನೀವು? ಪಕ್ಷದಲ್ಲಿ ಯಾರು ಮುಂದೆ ಬರಲ್ಲ, ಬೆಳವಣಿಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರ್, ಇದೇ ರೀತಿ ನಡೆದುಕೊಂಡು ಹೋಯ್ತು ಅಂತಂದ್ರೆ ಏನಾದ್ರೂ ಅಫಜಲ್ಪುರ ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯನಾ? ನೀವು ಈ ಅಫಜಲ್ಪುರ ತಾಲೂಕಿನ ಡೆವಲಪ್ ಬಗ್ಗೆ ಮಾತಾಡಿ ಸರ್. ನೋಡ್ರಿ, ಇಲ್ಲಿ ಇರ್ತಕ್ಕಂಥ ಶಾಸಕರು, ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು, ಇವ್ರ ಬಗ್ಗೆ ಅವ್ರಿಗೆ ಇದರ ಬಗ್ಗೆ ಅರ್ಥ ಆಗ್ಬೇಕು, ಅವ್ರು ತಿಳ್ಕೊಂಡು ಹೋಗ್ಬೇಕು. ಅವ್ರ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಪಕ್ಷದ ಒಂದು ಸಭೆಯಲ್ಲಿ ಕರೆದು ಮಾಡಬೇಕು. ಎಲ್ಲಿವರೆಗೆ ಪಕ್ಷದ ಸಭೆ ನೀವು ಮಾಡಲ್ಲ, ಎಲ್ಲಿವರೆಗೆ ಪಕ್ಷ ಸಂಘಟನೆ ಮಾಡಲ್ಲ, ಅಲ್ಲಿವರೆಗೆ ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕನಿಷ್ಠ ಏನಪ್ಪಾ, ಒಂದು ಊರಲ್ಲಿ ಒಂದು 10 ಜನ ಕಾರ್ಯಕರ್ತರನ್ನು ನಾವು ಬೆಳೆಸಿದ್ರೆ, ಬೂತ್ ಮಟ್ಟದಲ್ಲಿ 10 ಕಾರ್ಯಕರ್ತರು ಬೆಳೆಸಿದ್ರೆ ನಮಗೆ ಆ 10 ಜನ ಚುನಾವಣೆಯಲ್ಲಿ ಕೆಲಸ ಮಾಡಿ ನಮ್ಗೆ ಗೆಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಪ್ರತಿಯೊಂದು ಹಳ್ಳಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಳ್ಳಿಗೆ ಇರ್ತಕ್ಕಂಥ ಜನನೇ ಮಾತ್ರ ಬೂತ್ ಮಟ್ಟದಾಗ ಇರ್ತಕ್ಕಂಥ ಜನ ಕೆಲಸ ಮಾಡಬಹುದು. ಅವರು ಯಾರೂ ಇರಲಿಲ್ಲ ಅಂತಂದ್ರೆ ಅವ್ರು ನಾರಾಜಾದ್ರೆ ನಮ್ಮ ಬಗ್ಗೆ ಮಾಡಲ್ಲ, ಬೇರೆ ಪಕ್ಷದವ್ರಿಗೆ ಮಾಡ್ತಾರೆ. ಹೋಲಿ ಬಿಡಪ್ಪ, ನಮ್ಗೇನ್ ಮಾಡ್ಯ ನೀವು ನಡೆಯ ಕಡೆ ಅಂತ ಹೇಳ್ತಾರೆ. ಗ್ರಾಮ ಒಂದು ಸೈಡ್ ಆದ್ರೆ ಸರ್, ಗ್ರಾಮ ಒಂದ್ ಸೈಡ್ ಅಲ್ಲಿ ಇರ್ಲಿ, ಆದ್ರೆ ತಾಲೂಕಲ್ಲಿ ಡೆವಲಪ್ ಇಲ್ಲಲ್ಲ ಸರ್ ನಮ್ದು. ಈಗ ಪಕ್ಕಕ್ಕೆ ನೋಡಿದ್ರ ಈಗ ಸದ್ಯಕ್ಕೆ ಇದು ಜೇವರ್ಗಿ ಆಗಿರ್ಬೋದು, ಸಿಂದಗಿ ಆಗಿರ್ಬೋದು, ಇಲ್ಲಿ ಆಲ್ಮೇಲೆ ಕೂಡ ಡೆವಲಪ್ ಆಗ್ತಾ ಇದೆ. ಮತ್ತೆ ನಾವು ಅಫಜಲ್ಪುರ ತಾಲೂಕು ಅವು ಎಲ್ಲಾ ತಾಲೂಕು ಹೋಲಿಸಿದ್ರೆ ಇದು ತಾಲೂಕಲ್ಲಿ ಡೆವಲಪ್ ಇಲ್ಲ. ತಾಲೂಕಿನಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳು ಇಲ್ಲ, ಕರೆಕ್ಟ್ ಆಗಿಲ್ಲ. ಒಂದು ಬಸ್ ಸ್ಟ್ಯಾಂಡ್ ಹೋಗ್ತಕ್ಕಂಥ ರಸ್ತೆ ಕರೆಕ್ಟ್ ಆಗಿಲ್ಲ. ಮತ್ತೆ ಮಾಸ್ಟರ್ ಪ್ಲಾನ್ ಅನ್ನೋದೇ ನಮ್ಮ ತಾಲೂಕಿನಲ್ಲಿ ಓಪನ್ ಆಗ್ತಾ ಇಲ್ಲ. ಅದಕ್ಕೆ ಓಪನ್ ಮಾಡ್ಬೇಕಾದ್ರೆ ಇದಕ್ಕೆ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಿನಲ್ಲಿ ಮಾಸ್ಟರ್ ಪ್ಲಾನ್ ಬಂದಿದೆ. ಮತ್ತೆ ನಮ್ಮ ತಾಲೂಕಿನಲ್ಲಿ ಇಲ್ಲ. ನಮ್ಮ ತಾಲೂಕಿನಲ್ಲಿ ಯಾಕೆ ಬರ್ಲಿಲ್ಲ ಅಂತಕ್ಕಂಥ ನಾವು ಶಾಸಕರಿಗೆ ಸುಮಾರು ಸಲ ಕೇಳಿದೆವು. ಅವರು ಬರ್ತಾ ಇದೆ, ಇದಕ್ಕೆ ಕೆಲವೊಂದು ದುಡ್ಡು ಫೈನಾನ್ಷಿಯಲ್ ಅಸಿಸ್ಟೆಂಟ್ಸ್ ಆಗಬೇಕು, ದುಡ್ಡಿನ ಸಹಾಯ ಆಗಬೇಕು, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ. ಅದು ಬಂದ ಬಳಿಕ ನಾವು ಮುಂದೆ ಏನಪ್ಪಾ ಅಂದ್ರೆ ಏನಾದರೂ ಇಲ್ಲಿ ಯಾರ್ಯಾರು ಮನಿ ಮಾಸ್ಟರ್ ಪ್ಲಾನ್ದಾಗ ಹೋಗ್ತಾ ಇದೆ ಅವ್ರಿಗೆ ದುಡ್ಡು ಕೊಡಬೇಕು. ನಮ್ಮ ಬಳಿ ದುಡ್ಡಿಲ್ಲ, ಸರ್ಕಾರದವರು ದುಡ್ಡು ಕೊಟ್ಟರೆ ಇದನ್ನು ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಈಗ ಹೇಳಿನೂ ಕೂಡ ಹೇಳ್ತಾ 1 ವರ್ಷ ಆಗೋಯ್ತು. ಇನ್ನು ಮುಂದೆ ಇದೇ ರೀತಿಯಾಗಿ ಆದರೆ 5 ವರ್ಷ ಕೂಡ ತಾಲೂಕಿನಲ್ಲಿ ಹೋಗ್ಬಿಡ್ತಾವೆ. ನೀವು ಹೇಳಿದಾಗೆ ಆಲ್ಮೇಲಾಗಲಿ, ಸಿಂದಗಿ ಆಗಲಿ, ಜೇವರ್ಗಿ ಆಗಲಿ ಎಲ್ಲ ಹಳ್ಳಿ ಸಾಕಷ್ಟು ರೀತಿಯಿಂದ ಮಾಸ್ಟರ್ ಪ್ಲಾನ್ ಒಂದು ಅಭಿವೃದ್ಧಿ ಆಗ್ಯಾವ. ಇವತ್ತು ಆಳಂದ ನೋಡಿದ್ರೆ ಸರ್, ಆಳಂದಲ್ಲಿ ಇರ್ತಕ್ಕಂಥದ್ದು ಎಷ್ಟೆಲ್ಲ ಡೆವಲಪ್ ಇದೆ. ಇದು ಅಫಜಲ್ಪುರ ತಾಲೂಕು ಮಾತ್ರ ಇದೇ ರೀತಿ ಇದೆ.
ಅದಕ್ಕೆ ಕಾರಣ ಒಂದೇ. ಇನ್ನೊಂದು ಸರ್, ಇಲ್ಲಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ, ನಾವು ತಿರುಗಾಡಿದ ಹಾಗೆ, ನಾವು ನೋಡಿದ ಹಾಗೆ ಇಲ್ಲಿರ್ತಕ್ಕಂಥ ಒಂದು ಗಾರ್ಡನ್ ಏರಿಯಾಗಳನ್ನು ಎಲ್ಲಾ ಅಕ್ರಮವಾಗಿ ಹೋಗಿರ್ತಕ್ಕಂಥದ್ದು ವ್ಯವಸ್ಥೆ ಕಾಣಿಸ್ತದೆ. ಯಾವ ವಾರ್ಡಲ್ಲಿ ನೋಡಿದ್ರು ಗಾರ್ಡನ್ ಏರಿಯಾ ಇಲ್ಲವೇ ಇಲ್ಲ. ಇದಕ್ಕೆ ಸಂಘಟನೆಗಳು ಅಪೋಸ್ ಮಾಡಿಲ್ಲ, ಮತ್ತೆ ಶಾಸಕರು ಅದ್ರ ಬಗ್ಗೆ ನಿಗಾ ವಹಿಸಿಲ್ಲ. ಮತ್ತೆ ಗಾರ್ಡನ್ ಏರಿಯಾ ಮತ್ತು ಶೌಚಾಲಯಗಳ ಬಗ್ಗೆ ನಮ್ಮ ಅಫಜಲ್ಪುರ ತಾಲೂಕು ಅನ್ನೋಕೆ ಇದನ್ನಿಲ್ಲ ಸರ್, ತಾಲೂಕು ಅಂತ ಹೇಳ್ಕೊಳಕ್ಕೆ ಇಲ್ಲ. ಇದು ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಏನು ಈ ಭಾಗದಲ್ಲಿ ಇರ್ತಕ್ಕಂಥ ಇದುವರಿದ್ದಾರೆ ಸದಸ್ಯರಿದ್ದಾರೆ, ಅಥವಾ ಬೇರೆ ಭಾಗದಲ್ಲಿ ಇರ್ತಕ್ಕಂಥ ಸದಸ್ಯರಿದ್ದಾರೆ. ಆ ಭಾಗದಲ್ಲಿ ಗಾರ್ಡನ್ ಏನಪ್ಪಾ ಅಂದ್ರೆ ಕೆಲವು ಕಡೆ ಭೂಮಿ ಸರ್ಕಾರದವರು ಇಟ್ಟಿದ್ರು. ಅದು ಈಗಾಗಲೇ ಕೆಲವು ಜನ ಅತಿಕ್ರಮಣ ಮಾಡಿದ್ದಾರೆ. ಅದನ್ನ ತಡೆ ಹಿಡಿಬೇಕು ಅಂತಕ್ಕಂಥ ಸದಸ್ಯರು ಯಾರು ಅದಕ್ಕೆ ಮುಂದೆ ಬರ್ತಾ ಇಲ್ಲ. ಅವರಿಗೆ ನಾವು ಚುನಾವಣೆಯಲ್ಲಿ ಇವ್ರು ಬಹಳ ಒಳ್ಳೆಯವರಿದ್ದಾರೆ, ಇವ್ರು ಅಭಿವೃದ್ಧಿ ಮಾಡ್ತಾರೆ, ಹಾಗಿದ್ದಾರೆ ಹಿಂಗಿದ್ದಾರೆ ಅಂತ ನಾವು ಹೇಳ್ತೀವಿ. ಅವ್ರು ಚುನಾವಣೆಯಲ್ಲಿ ಗೆಲ್ಲಿಸ್ತಿತ್ತು. ಗೆದ್ದು ಬಂದ ಬಳಿಕ ಅವ್ರು ಎಲ್ಲಿ ಇರ್ತಾರೋ, ಯಾವ ಮನೆಯಾಗ ಇರ್ತಾರೋ, ಯಾವ ಮನೆಯಾಗ ಇರ್ತಾರೋ ಅಂಬುದು ಕೂಡ ಯಾರಿಗೂ ಗೊತ್ತಿಲ್ಲ. ಈಗ ನಾನು ನಮ್ಮ ಮನೆ ಮುಂದಿನ ಹೇಳ್ತೀನಿ, ಇಲ್ಲಿ ಮಸೂದಿಗೆ 5 ಸಲ ಬರ್ತೀನಿ. ಅಲ್ಲೇ ಕೂಡ ಸಾಕಷ್ಟು ರೀತಿಯಿಂದ ಗಟಾರದಲ್ಲಿ ನೀರು ಹೋಗ್ತಾ ಇದೆ. ಮಾಡಿರ್ಲಿ, ಆ ಮೀಟಿಂಗ್ ನಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಇರ್ತಕ್ಕಂಥ ಬೂತ್ ಮಟ್ಟದ ಸದಸ್ಯರನ್ನು ಕರೆಸಿ ಅಭಿವೃದ್ಧಿ ಪರವಾಗಿ ನನ್ನ ಸರ್ಕಾರದವರು ಈ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ. ನಾನೇನಪ್ಪಾ ಅಂತಂದ್ರೆ ಈ ಹಳ್ಳಿಯಲ್ಲಿ ಅಥವಾ ಈ ಪಟ್ಟಣದಲ್ಲಿ ಒಂದು ನೀರಾವರಿ ಕೆಲಸನಾಗ್ಲಿ ಅಥವಾ ಹಳ್ಳಿಯಲ್ಲಿ ರೋಡ್ ಮಾಡ್ತಕ್ಕಂಥ ಕೆಲಸ ಆಗ್ಲಿ, ಇದನ್ನು ಜನರಿಗೆ ತಿಳಿಸಿದ್ರೆ ಮಾತ್ರ ಜನರಿಗೆ ಅರ್ಥ ಆಗ್ತದೆ. ಹೊರತಾಗಿ ನೀವು ತಂದಿರಿ ಎಲ್ಲಿಯೋ ಕೂತ್ಕೇಸಿ ನೀವು ಅದನ್ನು ಎಸ್ಟಿಮೇಟ್ ಮಾಡಿ ಅಧಿಕಾರಿಗಳಿಗೆ ಹೇಳಿದ್ರಿ, ಯಾವ ಒಬ್ಬ ಕಾಂಟ್ರಾಕ್ಟರ್ಗೆ ಹೇಳಿದ್ರಿ, ಅವ್ರು ಕೆಲಸ ಮಾಡಿದ್ರು, ಕಾಂಟ್ರಾಕ್ಟರ್ ಗುರುತು, ಅಧಿಕಾರಿ ಗುರುತು, ಜನರಿಗೆ ಏನ್ ಗುರುತು? ಅಂದ್ರೆ ಇಲ್ಲಿ ಏನಾಗ್ತದ ಅಂತಂದ್ರ ಪಕ್ಷದ ಸಂಘಟನೆ ಇಲ್ಲ, ಸಂಘಟನೆ ಜೊತೆ ಚರ್ಚೆ ಆಗ್ತಾ ಇಲ್ಲ. ಚರ್ಚೆ ಮೂಲಕ ಆಯೋಗದಾಗ ಮಾತ್ರ ಸ್ಥಳೀಯವಾಗಿ ವರ್ಕ್ ಡೆವಲಪ್ ಆಗ್ಬೋದು ಅನ್ನೋದು ನಿಮ್ಮ ಅಭಿಪ್ರಾಯ? ನಿಜವಾಗಿ ನೋಡ್ರಿ, ನಾನು ಅಲ್ಲಿ ಒಂದು ರೋಡ್ ಮಾಡಿದೆ, ನೀರಾವರಿ ಮಾಡಿದೆ, ಏನಪ್ಪಾ ಅಂದ್ರೆ ಪೈಪ್ಲೈನ್ ಮಾಡಿ ಬೇರೆ ಏನಪ್ಪಾ ಅಂದ್ರೆ ಟ್ಯಾಂಕಿಗೆ ನೀರು ಹೋಗೋ ಕೆಲಸ ಮಾಡಿದ್ದೆ. ರೋಡ್ ಮಾಡ್ಬೇಕಾದ್ರೂ ಮಾಸ್ಟರ್ ಪ್ಲಾನ್ ಪ್ರಕಾರ ಮಾಡಿದ್ರೆ ಮಾತ್ರ ಸಾಧ್ಯ ಅಲ್ಲ ಸರ್. ಅದು ಮಾಡ್ಬೇಕಾದ್ರೆ ನೀವು ಅಪೋಸ್ ಮಾಡ್ಬೇಕು. ಯಾರೇ ಇರ್ಲಿ ಏನೇ ಇರ್ಲಿ ಆ ಕೆಲಸ ಕರೆಕ್ಟ್ ಆಗಿ ಮಾಸ್ಟರ್ ಪ್ಲಾನ್ ಪ್ರಕಾರ ಏನಾದ್ರೂ ವರ್ಕ್ ಆಗ್ತಿತ್ತು, ಮತ್ತೆ ಎಕ್ಸನ್ ಪ್ಲಾನ್ ರೆಡಿ ಆಗ್ತಿತ್ತು, ಕ್ರಿಯಾ ಯೋಜನೆ ಪ್ರಕಾರ ವರ್ಕ್ ಆದ್ರೆ ಮಾತ್ರ ಅದನ್ನ ಸಕ್ಸಸ್ ಮಾಡ್ಬೇಕು. ಇಲ್ಲಾಂದ್ರೆ ಅದಕ್ಕೆ ಅಪೋಸ್ ಮಾಡ್ಬೇಕು. ನೀವು ಹಳ್ಳಿಯಾಗ ಮಾಡಿದೆ ಅಂತ ಹೇಳ್ತಾರ, ಪಟ್ಟಣದಾಗ ಮಾತ್ರ ಏನೂ ಮಾಡಿಲ್ಲ. ಯಾವ ರೋಡ್ನು ಕೂಡ ಅವ್ರು ಪ್ರಪೋಸಲ್ ಮಾಡಿಲ್ಲ. ಈ ನನ್ನ ಮನೆ ಮುಂದೆ ಮಾತು ಹೇಳ್ತೀನಿ, ನಾನು ಖರ್ಗೆ ಬಜೆಟ್ 5 ಲಕ್ಷ ಬಜೆಟ್ ತಂದು ನಮ್ಮ ಮನೆ ಮುಂದೆ ರೋಡ್ ಮಾಡಿದೆ. ಇಲ್ಲಕಂದ್ರೆ ಒಂದೊಂದು ಫೀಟ್ ಟ್ಯಾಗ್ ಬಿದ್ದಿದ್ದು. ಸರ್, ಈಗ ನಿಮ್ಗೆ ಖರ್ಗೆ ಸಾಹೇಬ್ರು ಗೊತ್ತಿದ್ದಾರ, ನೀವು ಬಜೆಟ್ ತಗೊಂಡ್ ಬಂದು ನಿಮ್ ಮನೆ ಮಾತ್ರ ಅಭಿವೃದ್ಧಿ ಮಾಡ್ಕೊಂಡ್ರಿ. ಈಗ ಜನಸಾಮಾನ್ಯ ಪರಿಸ್ಥಿತಿ ಏನಾಗ್ಬೋದು ಸರ್? ಮತ್ ಜನಸಾಮಾನ್ಯರು ಕೇಳೋದಾದ್ರೆ ಯಾರಿಗೆ? ಜನಸಾಮಾನ್ಯರು ಯಾರಿಗೆ ಕೇಳಬೇಕು? ಈಗ ಎಲೆಕ್ಷನ್ ಬಂದ್ರೆ ಕಾರ್ಯಕರ್ತರು ಹೋಗಿ ಏನ್ ಮಾಡ್ತೀರಿ, ನಮ್ಮ ಪಕ್ಷಕ್ಕೆ ಹಾಕ್ರಿ ಹೇಳ್ತೀರಿ. ಮತ್ತ ಅವ್ರು ಏನ್ ಮಾಡ್ತಾರೆ, ನಿಮ್ ಮಾತು ಕೆಟ್ಕೊಂಡು ಅವ್ರ ಪಕ್ಷಕ್ಕೆ ಸಪೋರ್ಟ್ ಮಾಡಿರ್ತಾರ. ಮತ್ತ ಅದನ್ನ ನೀವು ಸಪೋರ್ಟ್ ಮಾಡ್ಬೇಕಲ್ಲ ಜನರಿಗೆ ಕೂಡ. ನೋಡ್ರಿ, ಅದಕ್ಕೆ ಜನ ನಮ್ ಓಟ್ ಹಾಕಲ್ಲ. ಇವಾಗ ಏನ್ ಪರಿಸ್ಥಿತಿ ಆಗಿದೆ ಅಂದ್ರೆ, ಜನರಿಗೆ ಏನ್ ಮಾಡಿದ್ದೇವೆ ಅಂತಕ್ಕಂಥ ಮಾತು ಅವ್ರ ಮುಂದೆ ನಾವು ಹೇಳಿಲ್ಲ ಅಂತಂದ್ರೆ ಜನ ನಮ್ಗೆ ಗುರುತು ಮಾಡ್ತಾ ಇದ್ದಾರೆ. ನಾನು ಒಂದು ಮಾತು ಕೇಳಿದ್ದೆ, ನಿಮ್ಗೆ ಹೇಳಿದ್ದೆ. ನಮಗೆ ದಂಡ ನಮಸ್ಕಾರ ಹಾಕಿದ್ರು ಕೂಡ ಇಲ್ಲಿ ಒಬ್ಬ ಹುಡುಗ ಅವ್ರ ಪ್ರಶ್ನೆ ಕೇಳಿದ ಅಂತಂದ್ರೆ ನಮ್ಮ ಏನು ನೀವು ಈ ಸಮಾಜಕ್ಕೆ ಎಷ್ಟು ದಂಡ ಮಾಡಿರಪ್ಪ, ನಮ್ಮ ಸಮಾಜದಲ್ಲಿ ಯಾರಿಗಾದ್ರೂ ಒಬ್ಬ ಕಾರ್ಯಕರ್ತನಿಗೆ ಬೆಳೆಸಿದ್ರೇನು? ಅವ ಕೇಳಿದ ಪ್ರಶ್ನೆ ಇದು ನಿಜವಾದಂತ ಪ್ರಶ್ನೆ. ಬರೇ ಏನಪ್ಪಾ ಅಂದ್ರೆ ಬೇರೆಯವ್ರಿಗೆ ಯಾರಿಗಾದ್ರೂ ತಮ್ಮ ಅಣ್ಣ ತಮ್ಮ ಇವ್ರಿಗೆ ಬೆಳೆಸಿದ್ದು, ದೊಡ್ಡ ಕಾರ್ಖಾನೆ ಹಾಕಿ ಎಲ್ಲ ಮಾಡಿದ್ರು. ಕಂಪ್ಲೇಂಟ್ ಅಂತ ಇಲ್ಲ, ಆಗ ಮಾಡಿದ್ದು ನಿಜ. ಅಂದ್ರೆ ಸಾಮಾನ್ಯ ಜನರಿಗೆ ಬೆಳೆಸುವಂತ ಕೆಲಸ ಯಾವ ಸಮಾಜದವ್ರಿಗೆ ಬೆಳೆಸಿಲ್ಲ. ಈಗ ನೀವು ವೀರಶೈವ ಅಂತೀರಿ, ವೀರಶೈವ ಸಮಾಜದ ಯಾರಿಗೂ ಬೆಳೆಸಿಲ್ಲ. ಅವ್ರಿಗೆ ಯಾರಿಗಾದ್ರೂ ಬೆಳೆಸಿದ್ರೆ ಪಾಪ ಅವ್ರು ಕೆಲಸ ಮಾಡಿದ್ರು ಅವ್ರ ಪರವಾಗಿ, ಕಾಂಗ್ರೆಸ್ ಪರವಾಗಿ. ಅವ್ರು ಈ ರೀತಿಯಾಗಿ ಪ್ರಶ್ನೆ ಕೇಳ್ತಿರ್ಲಿಲ್ಲ. ಈಗ ಏನಾದ್ರೂ ಬಿಜೆಪಿ ಪಕ್ಷ ಈಗ ವೀರಶೈವ ಸಮಾಜಕ್ಕೆ ಏನಾದ್ರೂ ಸಪೋರ್ಟ್ ಮಾಡ್ತಾ ಇದೆಯಾ, ಬೆಳೆಸುವಂತ ಕೆಲಸ ಮಾಡ್ತಾ ಇದೆಯಾ? ಆ ತರದ್ ಯಾವ್ದಾದ್ರು ನಿಮ್ಗೆ ಕಂಡು ಕಾಣೋ ಹಾಗೆ? ನೋಡ್ರಿ, ಇವ್ರು ಏನೂ ಮಾಡಿಲ್ಲ ಅಂತ ಬಿಜೆಪಿ ಮಾಡ್ತಾರೆ. ಇವರು ಏನೂ ಮಾಡಿಲ್ಲ. ಇವರು ಶಾಸಕರಾಗಿದ್ದಾರೆ, 5 ವರ್ಷ ಕಳೆದ್ರು, ಈ ಮತ್ತೆ 5ನೇ ವರ್ಷಕ್ಕೆ ಶಾಸಕರಾಗಿದ್ದಾರೆ.
ನಮ್ಗೇನೂ ಮಾಡಿಲ್ಲ ಅಂತಂದ್ರೆ ನಾವು ಮತ್ತೆ ಇವ್ರ ವಿರುದ್ಧ ಮಾಡಬೇಕು, BJP ಮಾಡಬೇಕು. ಇವ್ರ ವಿರುದ್ಧ ಮತ್ತೊಂದು ಯಾವುದೇ ಪಕ್ಷದ ಇತ್ತು ಅಂದ್ರೆ ಚಿನ್ನ ಅದಕ್ಕೂ ಮಾಡ್ತಾರೆ ಅವರು. ಈಗ ಒಂದೇ ಇದೆ ಚಿನ್ನ ಅಂತಂದ್ರೆ BJPಗೆ ಮಾಡ್ತಾರೆ. ಭಾಳ ಇತ್ತು ಸರ್. ಜಿಲ್ಲೆಯಲ್ಲಿ ಇರ್ತಕ್ಕಂಥ ಲೋಕಸಭಾ ಚುನಾವಣೆ ನೋಡುವ ಹಾಗೆ ಅಫ್ಜಲ್ಪುರ ತಾಲೂಕು ಏನಾಗತ್ತದ ಅಂತಂದ್ರೆ ಚಿನ್ನದ ಮೊಟ್ಟೆ ಹಾಗೆ ರೆಡಿ ಆಗತ್ತದ ಅಂದ್ರೆ ಬಿಜೆಪಿಗೆ. ಆ ರೀತಿ ಅಂದ್ರೆ ಬಿಜೆಪಿಗೆ ರೆಡಿ ಆಗತ್ತದ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಇವರು MLA ಸಾಹೇಬರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಮತ್ತೆ ನೀವು ಕೂಡ ಕಾಂಗ್ರೆಸ್ ಮುಖಂಡರು ಕೂಡ ಹೌದು. ಮತ್ತೆ ನೀವೇನ್ ಮಾಡ್ತಾ ಇದ್ರಿ ಸರ್ ಇದನ್ನ? ಯಾಕೆ ಇದನ್ನ ಕಾಂಗ್ರೆಸ್ ಬಿಜೆಪಿಗೆ ಯಾಕೆ ಬಿಟ್ಟು ಕೊಡ್ತಾ ಇದ್ರಿ ಲೋಕಸಭಾ ಚುನಾವಣೆ? ನೋಡ್ರಿ, ಏನಾಗ್ತಾ ಇದೆ ಅಂತಂದ್ರೆ ಮೂಲವಾಗಿ ಕಾಂಗ್ರೆಸ್ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಇಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯನೇ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳಾಗಲಿ ಅಥವಾ 2 ತಿಂಗಳಿಗಾಗಿ 3 ತಿಂಗಳಾಗಿ ಒಂದು ಸಭೆಗಳನ್ನು ಕರೆದು ಕಾರ್ಯಕರ್ತರ ಮುಂದೆ ಅದನ್ನು ತತ್ವ ಸಿದ್ಧಾಂತಗಳನ್ನು ಹೇಳಿದ್ರೆ ಮಾತ್ರ ಕಾಂಗ್ರೆಸ್ ಅನ್ನು ತಾಲೂಕಿನಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇದೆ, ಸಂಘಟನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ತಾಲೂಕಿನಲ್ಲಿ ಯಾರು ಇವತ್ತು ಮಾಡ್ತಾ ಇಲ್ಲ. ಬರೀ ಚುನಾವಣೆ ಬಂದರೆ ಇವನು ಅವನು ಅಂತಕ್ಕಂಥ ಮಾತಾಡ್ತಾರೆ. ಮೇಲಾಗಿ ಏನಪ್ಪ ಅಂದ್ರೆ ಅವ್ರ ಬಳಿ ಇರ್ತಕ್ಕಂಥ ಇನ್ನು ಗುಂಪುಗಾರಿಕೆ ಏನಿದೆ, ಬರೀ ಗುಂಪುಗಾರಿಕೆಯಿಂದ ಪ್ರಚಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೊರತಾಗಿ ಎಲ್ಲರೂ ನೀವು ನಮ್ಮಾಗಿ ಇದ್ದೀರಪ್ಪ, ಬರ್ರಿ ನೀವು ಕಾಂಗ್ರೆಸ್ ಪಕ್ಷದವ್ರು ಇದ್ದೀರಿ, ನೀವು ಒಟ್ಟಾಗಿ ಸೇರಿ ಚುನಾವಣೆಯನ್ನು ಎದುರಿಸೋಣ ಅಂತಕ್ಕಂಥ ಮಾತು ಅವ್ರ ಬಳಿ ಬರಲ್ಲ. ಸರ್, ಇದೇ ರೀತಿ ನಡೆದುಕೊಂಡು ಹೋಯ್ತು ಅಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬಲವಾದ ಹೊಡೆತ ಬೀಳ್ಬೋದಲ್ಲ ಸರ್? ಸರಿಯಾಗಿ ಈಗ ಅದಕ್ಕೆ ಕಾರಣ ಬಲವಾದಂತ ಪೆಟ್ಟ ಇದು ಬೀಳ್ಲಿಕ್ಕೆ ಏನಪ್ಪಾ ಅಂದ್ರೆ ಸಂಘಟನೆ ಇಲ್ಲ. ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಇರ್ತಕ್ಕಂಥ ಪ್ರಮುಖರಿಗೆ ಗುರುತೇ ಇಲ್ಲ. ಗುರುತು ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ 22,000 ಮತ ಬಿಜೆಪಿಗೆ ಅಧಿಕ ಆಗ್ತಿರ್ಲಿಲ್ಲ. ಮತ್ತೆ ಇದನ್ನು ಹೈಕಮಾಂಡ್ ವೀಕ್ಷಣೆ ಮಾಡ್ಬೇಕಲ್ಲ ಸರ್? ಮಾಡಬೇಕು, ಹೈಕಮಾಂಡ್ ಅವರು ವೀಕ್ಷಣೆ ಮಾಡಬೇಕು, ಜಿಲ್ಲಾ ಅಧ್ಯಕ್ಷರು ಮಾಡಬೇಕು, ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಬೇಕು. ಈ ರೀತಿಯಾಗಿ ಆಗ್ತಾ ಇದೆ, ಅದನ್ನು ಯಾಕೆ ಆಗ್ತಾ ಇದೆ ನೋಡಬೇಕು. ಅಂದ್ರೆ ಮಾತ್ರ ನಾವು ಮುಂದಿನ ಚುನಾವಣೆಯಲ್ಲಿ ಗೆದಿಲಿಕ್ಕೆ ಸಾಧ್ಯ ಇದೆ. ಇದನ್ನು ಕುರಿತು, ಈ ಹೊಡೆತ ಕುರಿತು ಅಂದ್ರೆ 2 ವರ್ಷದಲ್ಲಿ ಇದೇ ರೀತಿ ಹೊಡೆತ ಕುಂದಲತ್ತಲ್ಲ, ಇದನ್ನು ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಪ್ರಿಯಾಂಕ್ ಖರ್ಗೆ ಅವರೇ ಅದಾರ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಮ್ಮ ನಾವು ಹೇಳೋದು ಇಷ್ಟೇ, ತಾಲೂಕಿನಲ್ಲಿ ಸಂಘಟನೆ ಇಲ್ಲ, ಗುಂಪುಗಾರಿಕೆ ಇದೆ, ಗುಂಪುಗಾರಿಕೆ ಹೋಗ್ಬೇಕು. ತಾಲೂಕಿನಲ್ಲಿ ಏನಪ್ಪಾ ಅಂದ್ರೆ ಸಂಘಟನೆ, ಪಕ್ಷ ಸಂಘಟನೆ ಆಗ್ಬೇಕು. ಪ್ರತಿ 2 ತಿಂಗಳಿಗೆ 3 ತಿಂಗಳ ಪಕ್ಷದ ಒಂದು ಸಭೆ ಕರೆಬೇಕು. ಸರ್ಕಾರದಿಂದ ಬರ್ತಕ್ಕಂಥ ಏನು ಯೋಜನೆಗಳಿವೆ, ಯಾವ ಯೋಜನೆ ಸರ್ಕಾರದವರು ಸ್ಯಾಂಕ್ಷನ್ ಮಾಡಿರ್ತಾರೆ ಅದನ್ನೇನಪ್ಪಾ ಅಂದ್ರೆ ಆ ಸಭೆಯಲ್ಲಿ ನಾವು ವ್ಯಕ್ತಪಡಿಸಿದ್ರ ಅವರು ಆಯಾ ಗ್ರಾಮದ ಜನರಿಗೆ ಅವರು ತಿಳಿಸ್ತಾ ಇದ್ದಾರೆ. 3,000 ಕೋಟಿ ನಾವು ದುಡ್ಡು ತಂದೆವು. ಯಾರಿಗೆ ಗುರ್ತದ್ದು 3,000 ಕೋಟಿ ಎಲ್ಲಿ ಹೋಯ್ತು ಸರ್? ಮತ್ತೆ ಅದನ್ನೇ ಎಲ್ಲಿ ಹೋಯ್ತು ಅಂತ ನೀವು ಕಾಂಗ್ರೆಸ್ ಮುಖಂಡರಾಗಿ ನೀವು ಹೇಳ್ಬೇಕು ಸರ್. ನನಗೆ ಗುರ್ತಾಗ್ತಾ ಇಲ್ಲ, ನನಗೆ ಗುರ್ತಿಲ್ಲ. ಅವ್ರು 2-3,000 ಕೋಟಿ ರೂಪಾಯಿ ಎಲ್ಲಿ ತಂದ್ರು, ಯಾವ ಉದ್ದೇಶಕ್ಕೆ ಖರ್ಚು ಮಾಡಿದ್ರು ನಮಗೆ ಗುರ್ತಿಲ್ಲ. ನಾವು ಬೇರೆಯವ್ರದ್ದು ಏನ್ ಹೇಳೋದು? ಹಾಗಾದ್ರೆ ಯಾರು ಜೇಬ್ ಸೇರಿರ್ಬೋದು ಅಂತ ನೀವು ಹೇಳ್ತೀರಿ ಸರ್? ಯಾಕೆ ಅಂದ್ರೆ ಮತ್ತೆ ಬಂದಿಲ್ಲ ಅಂತಂದ್ರೆ, ಮತ್ತೆ ಡೆವಲಪ್ ಆಗಿಲ್ಲ ಅಂತಂದ್ರೆ ಯಾರಾದ್ರೂ ಜೇಬ್ ಸೇರಿರ್ಬೋದು? ಬಂದಿದೆ, ಜೇಬ್ ಸೇರಿದ್ದಾರೆ ಅಂತಕ್ಕಂಥ ನಾವು ಮಾತು ಹೇಳ್ತಾ ಇಲ್ಲ. ನಾವು ಆ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸ ಈ ತರ ಶಾಸಕರು ಪರವಾಗಿ ಆಗಿದೆ ಅಂತಕ್ಕಂಥ ಮಾತು ನಾವು ಹಳ್ಳಿ ಜನರ ಮುಂದೆ ನಾವು ಇಡ್ತೀವಿ. ನಮ್ಮ ಅಫ್ಜಲ್ಪುರ ವಾರ್ಡ್ನಲ್ಲಿ ಇಡ್ತೀವಿ. ಅಂದರೆ ವಾರ್ಡ್ನಲ್ಲಿ ಇರ್ತಕ್ಕಂಥ ಜನರಿಗೆ ಗುರ್ತಾಗ್ತದೆ. ಅದನ್ನ ತಾವು ತಿಳಿಸ್ಬೇಕು. ಇದು ಯಾರು ಜೇಬಿಗೆ ಹೋಗಿದೆ ಅಂತ ಮಾತು ನಾ ಹೇಳ್ತಾ ಇಲ್ಲ. ಮತ್ತೆ ಅಭಿವೃದ್ಧಿ ಇಲ್ಲ ಅಂತ ಮೇಲೆ ಮತ್ತೆ ಅದು ಯಾರಾದ್ರೂ ಜೇಬ್ ಸೇರಿರ್ತದ ಅಂತಾನೆ ಅನ್ಸುತ್ತೆ ಸರ್. ಇದು ಈಗ ಅಭಿವೃದ್ಧಿ ಆಗ್ಬೇಕಾಗಿತ್ತು. ಈಗ 3,000 ಕೋಟಿ ಹಣ ಬಂದಿರ್ತಕ್ಕಂಥದ್ದು ಇವಾಗ ಸದ್ಯದಾಗ ನೋಡಿದಾಗ ಇಲ್ಲಿ ಇರ್ತಕ್ಕಂಥ ಅಫ್ಜಲ್ಪುರ ಬಸವೇಶ್ವರ ವೃತ್ತದಿಂದ ಒಂದು ಯಾವ್ದು ಅಂದ್ರೆ ಚರಂಡಿ ಕಾಮಗಾರಿ ನಡೆದಿದೆ ಸರ್. ಅದು ಎಷ್ಟು ಅಂದ್ರೆ ಮಿನಿಮಮ್ ಒಂದು 6-7 ತಿಂಗಳು ಗಟ್ಟಲೆ ಈ ಕೆಲಸ ನಡೆದಿದೆ. ಅದನ್ನ ಎಷ್ಟು ಜನರು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಅದನ್ನ ಯಾವ್ದು ಪರಿಗಣಿಸ್ತಾ ಇಲ್ಲ. ಇನ್ನೊಂದು, ಅಲ್ಲಿರ್ತಕ್ಕಂಥ ಒಂದು ಪತ್ರ ಶೆಡ್ಗಳನ್ನು ತೆಗೆದು ಸರ್, ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಎದುರಿರ್ತಕ್ಕಂಥ ಒಂದೇ ಒಂದು ಶೆಡ್ ತೆಗಿಲಿಲ್ಲ. ಅದನ್ನ ಯಾಕೆ ಮಾಡಲಿಲ್ಲ ಸರ್? ರಾಜಕೀಯ ಪ್ರಭಾವ, ರಾಜಕೀಯ ಒತ್ತಡ,
ಅವರು ನಮ್ಮವರು ಅವರು ನಿಮ್ಮವರು ಅಂತಕ್ಕಂಥ ಮಾತು ಕೇಳಿ ಇವತ್ತಿನ ದಿವಸ ಅಫಜಲ್ಪುರ್ ತಾಲೂಕಿನಲ್ಲಿ ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ ಅಲ್ಲ ಸರ್, ರಾಜಕೀಯ ಇರ್ಬೋದು, ಕಾನೂನು ಅನ್ನೋದು ಒಂದೇ ಇರ್ಬೇಕಲ್ಲ ಸರ್. ಒಂದೇ ಕಾನೂನು. ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಮೇಲೆ ರಾಜಕೀಯ ನಡೆದಿಲ್ಲ. ಪ್ರಜಾಪ್ರಭುತ್ವ ಎಲ್ಲಿ ಇದೆ ಯಾರಿಗೆ ಗುರುತೈತಿಲ್ಲ ಸರ್. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅಂದ್ರೆ ಪ್ರಚಾರ ಸಂದರ್ಭದಲ್ಲಿ ಅರುಣಗೌಡ ಪಾಟೀಲ್ ಸರ್ ಏನ್ ಹೇಳ್ತಾರೆ ಅಂತಂದ್ರೆ, ಈ ಅಫಜಲ್ಪುರ್ ತಾಲೂಕಿನಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ 50,000 ಲೀಡ್ ಕೊಡದೇ ಇದ್ರೆ ನಾನು ರಾಜಕೀಯಕ್ಕೆ ನಿವೃತ್ತಿ ಆಗ್ತೀನಿ ಅಂತ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಅದು ಓಡಾಡ್ತಾ ಇದ್ದಾರೆ. ಜನರು ಕೂಡ ನಿವೃತ್ತಿ ಮಾಡ್ತಾರ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ತಾವೇನ್ ಹೇಳ್ತೀರಿ ಸರ್? ಇದ್ರ ಆಗ್ರಹ ಏನು ಸರ್? ನೀವು ಮಾಡ್ಬೇಕಂತೀರ? ನೋಡ್ರಿ, ಅರುಣ್ ಪಾಟೀಲ್ರು 50,000 ಮತಗಳನ್ನು ನಾನು ಹೆಚ್ಚಿ ಕೊಡ್ತೀನಿ ಲೋಕಸಭೆ ಚುನಾವಣೆಯಲ್ಲಿ ಹೇಳಿದ ಮಾತು ನಿಜ. ಈ ತರ ಚುನಾವಣೆಯಲ್ಲಿ ಒಬ್ರು ಹೇಳ್ತಕ್ಕಂಥ ಮಾತು ಚುನಾವಣೆಯಲ್ಲಿ ನಿಜವಾಗಿಯೂ ಕೂಡ ಆಗ್ತಾವ. ಆದರೆ ಅರುಣ್ ಪಾಟೀಲ್ರು ಬಹುಶಃ ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಹೇಳಿರ್ಬೋದು. ನನ್ಗೇನು ಅನಿಸ್ತಾ ಇದೆ ಅಂತಂದ್ರೆ, ಉದ್ದೇಶ ಏನಿರ್ಬೋದು ಸರ್? ಉದ್ದೇಶ ಏನಂತಂದ್ರೆ, ಶ್ರೀಮಾನ್ ನಿತಿನ್ ಗುತ್ತೇದಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಅವರನ್ನ ತೆಗೆದುಕೊಳ್ಳಬೇಕು ಅಂತಕ್ಕಂಥ ನಿರ್ಣಯ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ದವರು ಮಾಡಿದ್ದಾರೆ ಅಂತ ಮಾತು ಕೇಳಿದ ಮೇಲೆ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ಮಾಡಿದ್ರು. ಅವ್ರು ಯಾಕೆ ತಗೋತೀರಿ? ಅದರದ್ದೇನು ಅವ್ರು ತಗೊಂಡಿದ್ಮೇಲೆ ನಮ್ಮ ಪಕ್ಷಕ್ಕೇನು ಉಪಯೋಗ ಆಗಲ್ಲ. ನಾನು ಏನಪ್ಪಾ ಅಂದ್ರೆ 50,000 ಅಧಿಕ ಮತ ಅಫಜಲ್ಪುರ್ ತಾಲೂಕದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕೊಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ರು. ಆದರೆ ಅವರು ನಿವೃತ್ತಿ ಆಗ್ತಾರೆ ಅಂತಂದ್ರೆ ಅವ್ರೇನು ರಾಜಕೀಯದಾಗ ದೊಡ್ಡ ಪರಿಣಿತರಲ್ಲ. ಇವತ್ತು ನಿವೃತ್ತಿ ಆಗ್ಬೇಕು ಅವರು, ಮತ್ತೆ ಯಾಕೆ ಚುನಾವಣೆಯಲ್ಲಿ ಬರ್ತಾರ? ಅಲ್ಲ ಸರ್, ಅವ್ರನ್ನ ವಿಧಾನಸಭಾ ಚುನಾವಣೆಯಲ್ಲೇ ಅಪೋಸ್ ಮಾಡಿರ್ತಕ್ಕಂಥ ಜನರು ಇದ್ರು. ಅದನ್ನ ಇದ್ರು ಕೂಡ ಅವ್ರು ಯಾವ ಆಧಾರ ಮೇಲೆ ಇದು ಅಂದ್ರೆ ನಿವೃತ್ತಿ ಆಗ್ತೀನಿ ಅನ್ನೋ ಮಾತು ಹೇಳಿದ್ರು ಸರ್. ಅವ್ರ ಬಳಿ ಯಾವುದೋ ಆಧಾರ ಇಲ್ಲ. ಏನೋ ಒಂದು ಶಬ್ದ ಅವ್ರಿಗೆ ಹೇಳ್ಬೇಕಾಗಿತ್ತು. ಹೇಳಿದ್ದಾರೆ, ನಿತಿನ್ ಗುತ್ತೇದಾರ್ ತಗೋಬಾರ್ದು, ನಾವು 50,000 ಮತ ಹೆಚ್ಚಿಗೆ ಕೊಡ್ತೀವಿ, ನೀವು ಅವ್ರಿಗೆ ಯಾಕೆ ತಗೋತೀರಿ ಅಂತ ಮಾತ ಬಹುಶಃ ನನಗನ್ನಿಸ್ತಾ ಇದೆ. ಅವನಿಗೆ ಬ್ಲಾಕ್ ಮಾಡಬೇಕು ಅಂದ್ರೆ ಅವನಿಗೆ ತಗೋಬಾರದು ಅಂತಕ್ಕಂಥ ಉದ್ದೇಶದಿಂದ ಮಾತ್ರ ಅವ್ರು ಹೇಳಿದ್ರು. ಅಂದ್ರೆ ಇದರಲ್ಲಿ ನಿತಿನ್ ಗುತ್ತೇದಾರ್ ಬಂದ್ರೆ ಎಂಟ್ರಿ ಆದ್ರೆ ನಮ್ಮನ್ನ ಹೊಡೆತ ಬೀಳ್ಬೋದು ಅನ್ನೋ ಉದ್ದೇಶ ಮಾತ ಇರ್ಬೋದು, ಅದು ಇರ್ಬೋದು. ಅವ ಇಲ್ಲಿ ಬಂದ್ರೆ ನಾಳೆ ಏನಪ್ಪಾ ಅಂದ್ರೆ ನನಗೆ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ತಗೊಳ್ಳಿಕ್ಕೆ ಅವರೇ ತಗೋತಾರ ಅಂತಕ್ಕಂಥ ಮಾತ ಅವ್ರ ಬಳಿ ಇದ್ದ ಕಾರಣ ಅವ್ರು ಹೇಳಿರ್ಬೋದು. ನಮ್ಗೇನು ನಮ್ಮ ಏನೋ ಆ ಮಾತು ಕೇಳಿಲ್ಲ, ಅದೇನು ನಮ್ಗೆ ಗುರ್ತಿಲ್ಲ. ಅದಕ್ಕೆ ನಾನು ನೀವು ಹೇಳಿದಾಗೆ ಪ್ರತಿಕ್ರಿಯೆ ಪತ್ರದಲ್ಲಿ ನಾನು ಅದನ್ನು ಓದಿದ್ದೇನೆ. ಆ ಥರ ಅವ್ರು ಹೇಳಿದ್ದು ನಿಜ. ಈ ಥರ ಹೇಳಿದ್ದು ಅವ್ರು ತಪ್ಪು. ನೋಡ್ರಿ, ಕೊನೆಗೆ ನಾವು ಒಂದು ಮಾತು ಹೇಳ್ತಾ ಇದ್ದೀನಿ, ಅವರು ಇರಲಿ ಅಥವಾ ಯಾರೇ ಇರಲಿ, ಪಕ್ಷದಲ್ಲಿ ಸಂಘಟನೆ ಆಗಬೇಕು, ಪಕ್ಷದಲ್ಲಿ ಗುಂಪುಗಾರಿಕೆ ಆಗಬಾರ್ದು, ಪಕ್ಷದಲ್ಲಿ ಎಲ್ಲರನ್ನು ತೆಗೆದುಕೊಂಡು ಹೋಗಿ ಪಕ್ಷದಲ್ಲಿ ಸಂಘಟನೆ ಮಾಡಿದ್ರೆ ಅವನು ಮಾತ್ರ ಪಕ್ಷದಲ್ಲಿ ಚುನಾವಣೆ ನಿಂತರೆ ಗೆಲ್ಲಿಕ್ಕೆ ಸಾಧ್ಯ ಇದೆ. ಸರ್, ನೀವು ಅಂದ್ರೆ ಪಕ್ಷದ ಮುಖಂಡ ಕೂಡ ಹೌದು. ಇಲ್ಲಿ ಅಂದ್ರೆ ಇಲ್ಲಿ ಆಗ್ತಕ್ಕಂಥ ಒಂದು ಅನ್ಯಾಯ ಕುರಿತು ಹೈಕಮಾಂಡ್ ತಿಳಿಸುವಂತ ಪ್ರಯತ್ನ ಏನಾದ್ರು ಮಾಡ್ತಾರೆ ಸರ್? ಪಕ್ಷದಲ್ಲಿ ಹೈಕಮಾಂಡ್ ಗುರುತಿದೆ, ಇಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥ ಮಾತು ಗುರುತಿದೆ. ಗುರುತಿದ್ರೂ ಕೂಡ ಈ ರೀತಿಯಾಗಿ 40,000 ಓಟ್ ಕೊಡ್ತೀನಿ ಅಂತಂದ್ರೆ ಅದನ್ನ ಅವ್ರು ನಂಬಿದ್ರು. ಈಗ ಅದನ್ನು ಆಗ್ಲಿಲ್ಲ. ಯಾಕಪ್ಪ ನೀನು 40,000 50,000 ಓಟ್ ಕೊಡ್ತೀನಿ ಅಂತಂದು ಮತ್ತೆ 25,000 BJP ಲೀಡ್ ಐತಲ್ಲ, ಯಾಕೆ ಪ್ರಸಂಗ ಬಂದಾಗ ಅವ್ರು ಮಾತು ಕೇಳ್ತಾರೆ, ಕೇಳಲ್ಲ ಅಂತ ಅರ್ಥಿಲ್ಲ. ಆದ್ರೆ ನಾವೊಂದು ಅವ್ರಿಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ. ಅವ್ರ ಮೇಲೆ ಕಂಪ್ಲೇಂಟ್ ಇಲ್ಲ, ನಾ ಅಡ್ವೈಸ್ ಮಾಡ್ತಾ ಇದ್ದೀನಿ. ಏನಂತಂದ್ರೆ, ಅವರು MI ಪಾಟೀಲ್ ಇದು ವಯಸ್ಸಾಗಿದೆ, ಮುಂದಿನ ಸಲ ಅವರು ನಿಂದಿರಲ್ಲ ಅಂತಕ್ಕಂಥ ಮಾತು ಅವರು ಖಂಡಿತವಾಗಿ ಖರ್ಗೆಯವರು ಇದ್ದಾಗೆ ತಮ್ಮ ಒಂದು ಚುನಾವಣೆ ಭಾಷಣದಲ್ಲಿ ಅವರು ಹೇಳಿದ್ದಾರೆ. ಈಗ ಇವರು ನಾನು ಮುಂದೆ ತಾಲೂಕದ್ದು ಏನಪ್ಪಾ ಅಂದ್ರೆ ತಾಲೂಕಾ ಏನು MLA ಕ್ಯಾಂಡಿಡೇಟ್ ನಾನೇ ಅಂತಕ್ಕಂಥ ಮಾತು ಅವ್ರು ಹೇಳ್ತಾ ಇದ್ದಾರೆ. ಸರಿ ಆಗಲಿ, ನಮಗೇನು ಅದಕ್ಕೆ
ಅರಡ್ಗೌಡ್ರು ಹೇಳ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ. ನಮಗೇನು ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ನಾವೇನೋ ನಮ್ಮ ವಯಸ್ಸಾಗಿದೆ, ನಮ್ ಟಿಕೆಟ್ ಕೊಡ್ರಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಕೇಳಲ್ಲ. ಆದ್ರೆ ನಾನು ಒಂದು ಅವರಿಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ, ನೀವು ಈ ತರ ಗುಂಪುಗಾರಿಕೆ ಮಾಡಬೇಡ್ರಿ. ಗುಂಪುಗಾರಿಕೆ ಮಾಡಿದ್ರೆ ನೀವು ಚುನಾವಣೆಯಲ್ಲಿ ಗೆದ್ದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಎಲ್ಲರನ್ನು ತೆಗೆದುಕೊಂಡು ಹೋಗ್ಬೇಕು. ಎಲ್ಲರಿಗೆ ಮನಸ್ಸಿಗೆ ಬರುವ ಹಾಗೆ ಅವ್ರಿಗೆ ಸಹಾಯ ಮಾಡಬೇಕು. ಎಲ್ಲ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ನೀವು ಸಹಾಯ ಮಾಡಬೇಕು. ನೀವು ಅದನ್ನ ಮಾಡಲಾರ್ದೇ ನೀವು ಉಪಯೋಗ ಮಾಡ್ಕೊಂಡ್ರೆ ಜನ ನಿಮಗೇನಪ್ಪ ಅಂತಂದ್ರೆ ಮುಂದೆ ಚುನಾವಣೆಯಲ್ಲಿ ನಿಂತರು ಯಾವ ಸಮಾಜದವರು ಕೂಡ ನಿಮಗೆ ಸಹಾಯ ಮಾಡಲ್ಲ. ವೀರಶೈವ ಸಮಾಜದವರು ಮಾಡಲ್ಲ, ಬೇರೆ ಸಮಾಜದವರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ನಾನು ಸಿನ್ಸಿಯರ್ ಆಗಿ ನಿಮಗೆ ಅಡ್ವೈಸ್ ಮಾಡ್ತಾ ಇದ್ದೇನೆ.